ಸೆಪ್ಟೆಂಬರ್ 19 ಅಷ್ಟೇ ಅಲ್ಲ, ಎಲ್ರಿಗೂ ಖುಷಿ ಸುದ್ದಿ. ಅಫ್ಕೋರ್ಸ್ 200 ರೂಪಾಯಿ ಟಿಕೆಟ್ ಅಷ್ಟೇ. ಒಂದು ಪನ್ನೀರ್ ತಿನ್ನೋದು ಬಿಟ್ಟು ಸಿನಿಮಾ ನೋಡೋದಕ್ಕೆ ಬರ್ಬೋದು. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ, ನೀವೆಲ್ಲ ತಮಿಳು ಮಲಯಾಳಂನಲ್ಲಿ ಕಂಟೆಂಟ್ ಫಿಲಮ್ ಅಂತಿರಲ್ಲ, ಕಮಲ್ ಶ್ರೀದೇವಿ ಅದಕ್ಕಿಂತ ಮೀರಿರೋ ಕಂಟೆಂಟ್ ಫಿಲಮು. ಯಾಕಂದ್ರೆ ನಾನು ಫಿಲಮ್ ನೋಡಿದ್ದೀನಿ, ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಮೇನ್ಲಿ ನನ್ನ ಸಚಿನ್, ನೀವೇ ಲಾಸ್ಟ್ ಪ್ರೀವಿಯಸ್ 2 ಫಿಲಮಲ್ಲಿ ನೋಡಿದ್ರೆ, ಆಮೇಲೆ ಇದರಲ್ಲಿ ನೋಡಿದ್ರೆ ನಿಜವಾಗ್ಲೂ ಸಚಿನ್ ಅಂತೀರಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸಂಗೀತ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಅಂಡ್ ಅಕ್ಷತಾ ಅವರು ನೀವು ತುಂಬಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಆಮೇಲೆ ನೆಕ್ಸ್ಟ್ ಮೇನ್ ಫಿಲಮ್ ಕಮಲ್ ಶ್ರೀದೇವಿ ಒಳ್ಳೆ ಕಂಟೆಂಟು. ಆಮೇಲೆ ಮೇನ್ ಈ ಫಿಲಮ್ಗೆ ಎಲ್ಲ ಹೀರೋಗಳಿಗೂ ಒಂದು ಇರತ್ತೆ, ಯಾರೋ ನಮ್ಮನ್ನು ಪುಷ್ ಮಾಡ್ತಾ ಇರಬೇಕು ಅಂತ. ಈ ಫಿಲಮ್ಗೆ ರಾಜವರ್ಧನ್ ಪುಷ್ ಮಾಡಿರೋದು. ಸೊ ಇವೆಲ್ಲ ನಮ್ಮಂತ ಬೆಳೆಯೋ ಹೀರೋಗಳಿಗೆ ರಾಜವರ್ಧನ್ ಅಂತ ಸಪೋರ್ಟಿವ್ ಇದ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಮೇನ್ ಪ್ಲಸ್ ಪಾಯಿಂಟ್ ಕೀರ್ತನ್, ಮ್ಯೂಸಿಕ್ ಡೈರೆಕ್ಟರ್, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂದ್ರೆ ಕೀರ್ತನ್ ಆಗ್ತಾರೆ. ಸೊ ಆಲ್ ದಿ ಬೆಸ್ಟ್. ಅಂಡ್ ಇಂಥ ಕಮಲ್ ಶ್ರೀದೇವಿಗೆ ಒಳ್ಳೇದಾಗಿ. 19th ಆದ್ಮೇಲೆ 26th ಹಂಗೆ ಸಕ್ಸಸ್ ಮೀಟ್ ಮತ್ತೆ ಮಾಡ್ತಾರೆ. ಸೊ ಎಲ್ಲರೂ ಮತ್ತೆ ಅಲ್ಲಿ ಸೇರೋಣ. ಓಕೆ, ಸೋ ಸ್ವೀಟ್, ಥ್ಯಾಂಕ್ ಯು ನರಸಿಂಹ ಸರ್. ದಯವಿಟ್ಟು ನೀವು ಇಲ್ಲೇ ಇರಬೇಕು. ಇದೀಗ ನಮ್ಮ ಕ್ರಿಯೇಟಿವ್ ಅಂಡ್ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು 1 year ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ರವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಬಗ್ಗೆ ಹೇಳಬೇಕು, ಸರ್ ಅಧ್ಯಕ್ಷರಾದ ಮೇಲೆ ಅನ್ಸುತ್ತೆ ನಾವು ಫಿಲಿಂ ಚೇಂಬರ್ ಕಡೆ ಹೋಗಿದ್ದು. ಅಂಡ್ ತುಂಬಾ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ರು. ತುಂಬಾ ದೊಡ್ಡ ಸಕ್ಸಸ್ ಆಯ್ತು ಅದು ಆ ಹೆಲ್ತ್ ಕ್ಯಾಂಪ್. ಅಂಡ್ ಅವರ ಸೆಕೆಂಡ್ 200 rupees ಅದು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಈ ತರ ಅಧ್ಯಕ್ಷಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ. ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಸರ್, ನಂಬರ್ ಆಫ್ ಸಿನಿಮಾಗಳ ರಿಲೀಸ್ಗಳು ತುಂಬಾ ಜಾಸ್ತಿ ಆಗ್ತದೆ. ಇಲ್ಲೊಂದು ಕ್ಯೂ ಸಿಸ್ಟಮ್ ಅಂತ ಒಂದು ಮಾಡ್ಬಿಡಿ, ಅದೊಂದು ಬಂದ್ರೆ ಎಲ್ಲರಿಗೂ ತುಂಬಾ. ಯಾಕಂದ್ರೆ ಲಾಸ್ಟ್ ವೀಕ್ 12 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಸಿನಿಮಾ ಫೆಬ್ರವರಿಲಿ ರಿಲೀಸ್ ಆಯಿತು. 28ನೇ ದಿನ 35 ಸಿನಿಮಾಗಳು ರಿಲೀಸ್ ಆಯಿತು. ಸೊ ಇದೆಲ್ಲ ನಮ್ಮಂತ ಆರ್ಟಿಸ್ಟ್ ತುಂಬಾ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಸೆನ್ಸರ್ ಆಗಿದ್ಮೇಲೆ ಫಿಲಿಂ ಚೇಂಬರ್ಗೆ ಬಂದು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮಿಂದ ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟಲ್ಲಿ ನಾವು ಸಿನಿಮಾ ಮಾಡ್ತೀವಿ. ದಯವಿಟ್ಟು ಎಲ್ಲರ ಕನಸು ಸಿನಿಮಾ ಒಂದು ಫ್ರೈಡೆ, ಯಾರ ಕಷ್ಟಗಳು ವ್ಯರ್ಥ ಆಗಬಾರ್ದು ಅನ್ನೋದೊಂದೇ ಸ್ವಾರ್ಥ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಮ್ಮ ಚಿತ್ರದ ತಂಡದ ಕಡೆಯಿಂದ ಇದೊಂದು ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ತುಂಬಾ ಒಳ್ಳೆಯದಾಗತ್ತೆ ಅಂತ ಸರ್. ಅಷ್ಟೇ ಸರ್, ಖಂಡಿತ ಮಾಡೋಣ. ಈಗ ನಮ್ಮ ಸಿನಿಪ್ರಿಯರಲ್ಲಿ ಒಂದು ಕೇಳ್ಕೋಬೇಕಾಗುತ್ತೆ. ನಾವು ಇವತ್ತಿನ ದಿನ ನಮ್ಮ ಯೂತ್ ಸ್ಟಾರ್ಸ್ ಏನಿದಾರಲ್ಲ, ಯಾರಿಗೂ ಕಮ್ಮಿ ಇಲ್ಲ, ಆ ರೇಂಜ್ಗೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯೂತ್ ಸಿನಿಮಾಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ನೀವು ಬನ್ನಿ, ಅವ್ರನ್ನ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಅವರು ಮೇಲಕ್ಕೆ ಬರಲಿ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಆಗಲಿ. ಇವತ್ತು ಯೂತ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿದ್ರು, ನಮ್ಮ ಕನ್ನಡವರು ಒಂದು ಅದೆಲ್ಲ ಬೆಳೆಸ್ಬೇಕು. ಪ್ಲಸ್ ನಮ್ಗೆ ಏನಾರ ಡಿಫರೆನ್ಸ್ ಇದ್ರೆ ಭಾರಿ ಚೆನ್ನಾಗಿರೋದು ಅಂತಂದ್ರು. ಅದನ್ನೆಲ್ಲ ಒಂದು ಕಡೆ ನಿಜ ಅನ್ನಿಸ್ತು. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಅದೇನಾರ ಪ್ರಾವಿಷನ್ ಅಂದರೆ GST ಅಲ್ಲಿ ಯಾವುದು ರೇಟಿನ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಅದೆಲ್ಲ ಓನ್ಲಿ GST ಟ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಏನಾರ ಇದೆ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದೇನಾರು ಆಗೋ ಸಾಧ್ಯ ಬಂದರೆ ಖಂಡಿತ ಮಾಡ್ತೀವಿ ಸರ್. ತಾವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ನಮಗೂ ಅವ್ರಿಗೆ ಡಿಫ್ರೆನ್ಸ್ ಇರಲೇಬೇಕು. ಅವ್ರು ಯಾಕಂದ್ರೆ 100 ಕೋಟಿ ಅವ್ರಿಗೆ ರೆವೆನ್ಯೂ ಜಾಸ್ತಿ ಇದೆ, ಎಲ್ಲ ಸ್ಟೇಟಲ್ಲಿ ಅವ್ರಿಗೆ ಹೋಗುತ್ತೆ. ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ. ಏನಾದ್ರೆ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರೆ ಎಲ್ಲ ಕಡೆಗೂ ಹೋಗ್ತಾ ಇದೆ. ಆದರೆ ಸಣ್ಣ ಸಿನಿಮಾಗಳು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿರೋದ್ರಿಂದ ಡಿಫ್ರೆನ್ಸ್ ಇವತ್ತಿಂದ ಮುಖ್ಯ ಅನಿಸ್ತದೆ. ನೀವೇನು ಸಲಹೆ ಕೊಟ್ಟಿದ್ರಲ್ಲ ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ, ಮಾಡ್ತೀನಿ. ತಮ್ಮನ್ನು ಒಂದ್ಸಲಿ ಕರೀತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೆಂಗಳೂರು ನಾಗೇಶ್ ಸರ್, ನೀವು ಕೂಡ ದಯಮಾಡಿ ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮಾಡಬೇಕು. ಇದರಲ್ಲಿ ನಾವು ಕಂಜೂಸ್ ಮಾಡೋ ಹಾಗೆ ಇಲ್ಲ. ಕನ್ನಡ ಚಿತ್ರರಂಗ ಇನ್ನೂ ಕೂಡ ಇಷ್ಟು ಶಕ್ತಿಶಾಲಿಯಾಗಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂತಹ ಹೆಮ್ಮೆಯ ಕಲಾವಿದರ ಅವಿರತ ಸೇವೆಯಿಂದಲೇ ಕಾರಣ.
ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮ್ಮ ಮುಂದೆ ಉಮೇಶ್ ಸರ್, ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನೂ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಏನ್ ಚಪ್ಪಾಳೆ ಕೊಡ್ತಾ ಇದ್ದೀರಾ ನೀವು? ಆ ಸೌಂಡ್ ಕಲಾವಿದರಿಗೆ ಸೌಂಡು, ವಿಷಿಲು, ಶಿಲೆ, ಚಪ್ಪಾಳೆ ಕೇಳಿದ್ರೆ ಖುಷಿ ಅಂತೆ. ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ. ದಯವಿಟ್ಟು ಒಂದು ಸ್ವಲ್ಪ ಸೌಂಡ್ ಆಗುತ್ತೆ ಪ್ಲೀಸ್, ನೋಡೋಣ. ಹಾ ಮಾಡಿ. ಎಮೋಷನಲ್ ಮೂಮೆಂಟ್ ಯಾಕಂತ ಹೇಳಿದ್ರೆ ಒಬ್ಬ ಪೋಷಕ ನಟನ ಮಗನಾಗಿ, ಡಿಗ್ರಿ ನಾಗರಾಜ್ ಸರ್ ಅವರ ಮಗನಾಗಿ ರಾಜವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ 5 ಕಲಾವಿದರನ್ನ, ಪೋಷಕ ನಟರನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅವರಿಗೆ ನಗದು ಬಹುಮಾನದ ಜೊತೆಯಲ್ಲಿ ಸನ್ಮಾನವನ್ನ ಕೂಡ ನೀಡಲಾಗ್ತಾ ಇದೆ. ನೀವೆಷ್ಟು ಚಪ್ಪಾಳೆ ತಡ್ತೀರ ಸೂಚಿಸಿದ ಹಾಗೆ ಎಷ್ಟೋ ದಶಕಗಳಿಂದ ಇದೀಗ ತುಂಬಾ ಜನ ಇದರಲ್ಲಿ 1,000ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ, ಮನರಂಜಿಸಿದ್ದಾರೆ, ನಮ್ಮ ಭಾಗ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ, ಸಿನಿ ಪ್ರೇಮಿಗಳಿಂದ, ಅದೇ ರೀತಿಯಾಗಿ ರಾಜವರ್ಧನ್ ಅವರ ಪ್ರೀತಿಯಿಂದ ಒಂದು ಗೌರವ ಸಮರ್ಪಣೆ. ನೀವು ಇದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಉಮೇಶ್ ಸರ್, ವೈಜನಾಥ್ ಬಿರಾದರ್ ಸರ್, ಹೊನ್ನವಳ್ಳಿ ಕೃಷ್ಣ ಸರ್, ಲಕ್ಷ್ಮೀದೇವಿ ಅಮ್ಮ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್, ಇವರೆಲ್ಲರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು. ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರನ್ನು ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ಕನ್ನಡ ಸಿನಿ ಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬಹುದಾ? ದಯವಿಟ್ಟು ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಿಗೆ ಕಮಲ್ ಶ್ರೀದೇವಿ ಚಿತ್ರತಂಡದ ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನ ಇದೀಗ ಸೂಚಿಸಲಾಗಿದೆ. ಕಾರ್ತಿಕ್ ಅದಿರ್ಲಿ. ಈ 5 ಸಿನಿಮಾಗಳನ್ನ ನೀವು ನೋಡಿದೀರಾ ಅನ್ನೋದಾದ್ರೆ ನಿಮ್ ಕಡೆಯಿಂದ ಚಪ್ಪಾಳೆ ಸೌಂಡ್ ಎಲ್ಲ ಬರ್ಬೇಕು. ನೋಡಿದೀರಾ? ಹಾ, ಜೋರಾಗಿ ಬರ್ಬೇಕು. Rajwardhan sir, first of all, thank you so much for doing this. ಮೊದಲನೇದಾಗಿ ಉಮೇಶ್ ಸರ್, ನಿಮ್ಮಿಂದ ಮಾತು ಶುರು ಮಾಡೋಣ ಅಂತ ಹೇಳಿ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಬಿಟ್ರೆ ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಬಿಟ್ರಲ್ಲ. ಅಭಿಮಾನಿ ಅನ್ನದಾತರಿಗೆ ನಿಮ್ಮೆಲ್ಲರ ಪಾದಾಗಳಿಗೆ ನಮಸ್ಕಾರಗಳು, ಹಾಗೂ ಮಾಧ್ಯಮದವರಿಗೆ, ಹಾಗೂ ಇವತ್ತಿನ ಒಂದು ನಮ್ಮ ಸನ್ಮಾನಕ್ಕೆ ಕಾರಣರಾದ ರಾಜವರ್ಧನ್ ಅವರೇ, ಮತ್ತು ಸಚಿನ್ರವರೇ, ನಮ್ಮ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾದವರೇ, ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಗೆಳೆಯ ಸುಧೀರ್ ಅವರ ಮಗ
ಇವ್ರನ್ನೆಲ್ಲ ನೋಡಿ ರಾಗಿಣಿಯವರಿದ್ದಾರೆ, ಭಾಳ ಸಂತೋಷ ಆಯಿತು. ಯಾಕೆಂತಂದರೆ ನಾವು ಇಲ್ಲಿ ತನಕ ಸಿನಿಮಾ ರಂಗಕ್ಕೆ ಬಂದು 65 ವರ್ಷ ಆದರೂ ನಾಟಕ ಸೇರಿ 75 ವರ್ಷ ಆಯ್ತು ಬಣ್ಣಾಟಕ್ಕೆ ಶುರು ಮಾಡಿ. ಅವತ್ತಿಂದ ಇವತ್ತರೆಗೂ ಸಹಿತ ನನ್ನ ಎಲ್ಲರೂ ಸಹ 3 ತಲೆಮಾರು ರಂಗಭೂಮಿಯವರಾಗಲಿ ಸಿನಿಮಾ ರಂಗದವರಾಗಲಿ ಎಲ್ಲರೂ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಇವತ್ತೇನಾದ್ರು ಒಬ್ಬ ಉಮೇಶ್ ಅಂತ ಮಾಡ್ಬೇಕಾದ್ರೆ ಎಲ್ಲ ಈ ಸಿನಿಮಾ ರಂಗದವರಿಂದ ನಾನೊಬ್ಬ ಉಮೇಶ ಆಗಿರೋದು. ಇದಕ್ಕೆ ಬಹಳ ಅಂದರೆ ನಮ್ಮಲ್ಲಿ ಏನೇ ಕಲಾ ಪ್ರತಿಭೆ ಇರಲಿ ಅದನ್ನು ನಿರ್ಮಾಪಕರು ನಿರ್ದೇಶಕರು ಗುರುತಿಸಿ ನಿಮ್ಮ ಮುಂದೆ ನಮ್ಮನ್ನು ಕರ್ಕೊಂಬರ್ತಾರಲ್ಲ ಅವರೆಲ್ಲ ದೊಡ್ಡವರು. ಇಲ್ಲಿ ತನಕ ನಮಗೆ ಆಶ್ರಯದಾತವಾಗಿದ್ದಾರೆ ಎಲ್ಲ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು. ಮತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದಿದ್ರೆ ನಮಗೆ ಹೆಮ್ಮೆ ಸಂತೋಷ. ನಮ್ಮ ನಿರ್ದೇಶಕರು ಸುನೀಲರು ಇದರಲ್ಲಿ ನಮಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಕಮಲ್ ಶ್ರೀದೇವಿ ಭಾಳ ಒಂಥರ ಈ ಕಥೆನೇ ಒಂಥರ ಸಸ್ಪೆನ್ಸ್ ಆಗಿದೆ, ಒಂಥರ ವೆರೈಟಿ. ಅಂದರೆ ನಾವು ಬೇರೆಯವರು ಹೋಲಿಕೆ ಮಾಡೋಕ್ಕಾಗಲ್ಲ. ಇದರದ್ದೇ ಒಂದು ವೈಶಿಷ್ಟ್ಯವಾದ ಒಂದು ಕಥೆಯನ್ನು ಹೇಗೆ ನಿರೂಪಣೆ ಮಾಡಿದರೆ, ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ. ಹಾಗಂತ ಎಲ್ಲೋ ಒಂದು ಸ್ವಲ್ಪ ಕಾಮಿಡಿನೂ ಇದೆ, ಥ್ರಿಲ್ಲೂ ಇದೆ, ಎಲ್ಲವೂ ಇದೆ. ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿದೆ. ನಮ್ಮ ರಾಜವರ್ಧನ್ರವರ ಒಂದು ಸಹಕಾರದಿಂದ ಸಚಿನ್ರವರು, ಸುನೀಲ್ರವರು, ನಮ್ಮ ಪ್ರವೀಣ್ರವರು ಇವರೆಲ್ಲ ಇವ್ರ ಜೊತೆ ಸುಮಾರು ಒಂದು 2-3 ವರ್ಷದಿಂದ ಇವ್ರ ಜೊತೆಲೇ ಇದ್ದೀನಿ ನಾನು. ಆ ಪ್ರತಿಯೊಂದು ಒಂದು ಸಿನಿಮಾ ಒಂದು ದೃಶ್ಯ ಮಾಡಬೇಕಾದ್ರೆ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಇವರೆಲ್ಲ ಭಾಳ ಶ್ರಮ ಇದೆ. ಇವತ್ತು ನಮಗೇನಾದ್ರು ಹೆಸರು ಬರಲಿ, ಈ ಚಿತ್ರಕ್ಕೆ ಹೆಸರು ಬರಲಿ ಅಂದರೆ ಈ ಎಲ್ಲ ತಾಂತ್ರಿಕರ ನಿರ್ಮಾಪಕರ ನಿರ್ದೇಶಕರ ಶ್ರಮ ಇದೆ. ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ್ವಿ ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು. ಮತ್ತು ನಿಮ್ಮೆಲ್ಲರ ಅಭಿಮಾನಗಳು ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆ ಆಗುತ್ತೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು ನಮ್ಮ ಈ ಕಮಲಶ್ರೀ ತಂಡವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ. ವೈಜನಾಥ್ ಬಿರಾದರ್ ಸರ್, ನಿಮ್ಮ ಒಂದೊಂದು ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ನಮ್ಮೆಲ್ಲರಿಗೂ ಕೂಡ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಇದೀಗ ನಿಮ್ಮ ಮಾತನ್ನು ಕೇಳುವಂತ ಟೈಮ್. ನಮಸ್ಕಾರ ಸರ್. ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಮಾಡಕತ್ತಾರ, ಅದಕ್ಕೆ ನಮ್ಮ ಕಳ್ಸಕ್ಕೆ ನಾನು ಬಂದಿದ್ದೀನಿ. ಇವತ್ತು ನಮ್ಮೆಲ್ಲರಿಗೆ ಕಲಾವಿದರಿಗೆ ನಮ್ಮ ಚಲನಚಿತ್ರದ ಎಲ್ಲ ತಂಡದವರಿಗೆ ನಮ್ಮ ಖುಷಿಯ ದಿನ. ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರಿದ್ದಾರೆ. ರಾಜವರ್ಧನ್ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಸಂಗೀತಾ ಭಟ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಸಚಿನ್ ಅವರಿದ್ದಾರೆ, ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ. ಹಾಗಾಗಿ ಅವ್ರ ಮನೆ ನಮ್ಮಲ್ಲಿ ಇನ್ನೊಂದು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ. ನನಗಿಂತೂ ಹಿರಿಯ ಕಲಾವಿದರು ಅಕ್ಕಪಕ್ಕ ಇದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುನೀಲ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ಮನಸ್ಸುಗಳು ಬಂದಿದೆ. ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗಲಿ, ನಾಯಕ ನಟರಿಗೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲರೂ ಆರಾಮಾಗಿ ಬದುಕ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ. ನಿಮ್ಮೆಲ್ಲರನ್ನೂ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂತ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಲಕ್ಷ್ಮಿ ಯಜಮಾನ ಸಿನಿಮಾದಲ್ಲಿ ಸ್ವಾಮಿಗಳೇ ನೀವೇ ನಿಲ್ಲಿ ಅಂತ ಎಲ್ಲರೂ ಹೊರಗೆ ಕರ್ಕೊಂಡು ಬರ್ತಾ ಇದ್ರು.
ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ. ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡೋ ಆ ದೈವ ಶಕ್ತಿ ಕೊಟ್ಟಲ್ಲ, ಇನ್ನೂ ನನಗೆ ಅಷ್ಟೇ ಸಂತೋಷ. ತಮ್ಮೆಲ್ಲರಿಗೂ ದೇವರು ನೂರು ಆರೋಗ್ಯ ಆಯುಷನ್ನು ಕರುಣಿಸಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ನಾಗೇಶ್ ಸರ್, ನಿಮ್ಮ ಮಾತು ಪ್ಲೀಸ್. ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ 63 ವರ್ಷ ಕಳೆದಿದೆ. ಈಗ ನನಗೆ 88 ವರ್ಷ 8 ತಿಂಗಳು. ಡಿಸೆಂಬರ್ಗೆ 89 ಬರ್ತೇನೆ. ಸುಮಾರು 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷು, ಶ್ರೀನಾಥ್, ಅನಂತನಾಗು, ರಜನಿಕಾಂತ್ ಇವ್ರ ಜೊತೆ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ಒಂದು 100 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈಗ ವಯಸ್ಸಾಗಿದೆ, ಸ್ವಲ್ಪ ದೇವರು ವಿಶ್ರಾಮ ಅಷ್ಟೇ ಕೊಟ್ಟಿದ್ದಾರೆ ತಗೋವಂತಂದ್ಬಿಟ್ಟು ವರ್ಷ ದುಡ್ದಿದ್ದು ಸಾಕು. ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ, ನಮ್ಮನ್ನು ಬರ್ತಿಲ್ಲ, ಆಗಾಗ ಕರೆದು ಪಾತ್ರಗಳು ಕೊಡ್ತಾ ಇರ್ತಾರೆ. ಈ ಚಿತ್ರ ಸಿಲ್ವರ್ ಜೂಬ್ಲಿ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಕೂತ್ಕೋಬೇಕು. ಇದೀಗ ರಾಜವರ್ಧನ್ ಅವರೇ, ನೀವು ಈ ಸಮಯದಲ್ಲಿ ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಇದು ನಿಮ್ಗೊಂದು ಎಮೋಷನಲ್. ತುಂಬ ಖುಷಿ ಆಗುತ್ತೆ. ಅಂದರೆ ಕಲಾವಿದರ ಕಷ್ಟ ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಣ್ಣ ವಯಸ್ಸಿಂದ ಇವ್ರನ್ನೆಲ್ಲ ನಾನು ಜೊತೆಯಲ್ಲಿ ಆಟಾಡಿ ಬೆಳೆದಿದ್ದೀನಿ. ಉಮೇಶ್ ಅಣ್ಣ ನನ್ನ ತಂದೆ ಒಂದು 50 ವರ್ಷದ ಫ್ರೆಂಡ್ಸು, ಇವರು ಒಂದು 40 ಇಯರ್ಸ್ ಫ್ರೆಂಡ್ಸು. ಹೊನ್ನವಳ್ಳಿ ಕೃಷ್ಣ ಅವರು ನಾನು ಸಣ್ಣ ಮಗು ಇದ್ದನ್ನು ನೋಡಿದ್ದೀನಿ. ಲಕ್ಷ್ಮಣ್ ಅವ್ರ ಬಗ್ಗೆ ಕೇಳೋಂಗೆ ಇಲ್ಲ. ನಾಗೇಶ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನಾನು ಆಡಿ ಬೆಳೆಸಿದ ಹುಡುಗ ನಾನು. ಸೊ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಅಂತ ಮಾಡಬೇಕಾದ್ರೆ ನಮ್ಮ ರೂಟ್ನ ಮರಿಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರನೇ. ಮತ್ತು ಪ್ರತಿಯೊಂದು ಮಾಡೋ ಸಿನಿಮಾಗಳಲ್ಲಿ ಎಲ್ಲರಿಗೂ ಕ್ಯಾರೆಕ್ಟರ್ ಇರೋದಿಲ್ಲ. ಈ ಸಿನಿಮಾದಲ್ಲಿ ನೋಡೋಕೆ ಹೋದ್ರೆ ನಮ್ಮ ತಂದೆ ಕೂಡ ಆ್ಯಕ್ಟ್ ಮಾಡಿಲ್ಲ. ಜೈ ಡಿ ಬಾಸ್. ಓಕೆ, ಒಂದೇ ನಿಮಿಷ ಮಾತಾಡಿ ಮುಗಿಸ್ಕೊಡೋಣ. ಒಂದೇ ನಿಮಿಷ. ಉಮೇಶ್ ಅಣ್ಣ ನನ್ನ ಕಮಲ್ ಶ್ರೀದೇವಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಆ್ಯಂಡ್ ಇವ್ರುಗಳು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ನಾವು ಯಾರನ್ನೂ ಮರೆಯೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನೂ ಇವರಂಥ ಬ್ಲೆಸ್ಸಿಂಗ್ಸ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಅಷ್ಟೇ ನಾವು ಇದೊಂದು ಮಾಡಬೇಕು, ಇವತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದು. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ರು, ಇಲ್ಲ ಹೇಗಿದ್ರು, ಎಲ್ಲಿದ್ರು ಗೊತ್ತಿಲ್ಲ. ಕರೆದಿದ್ದ ತಕ್ಷಣ ಬಂದಿರಲ್ಲ. ಬಟ್ ಇವತ್ತು ನನ್ನ ತಂದೆ ಬರೋಕ್ಕಾಗಲಿಲ್ಲ. ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಒಪ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆಲ್ಲ ಒಂದು ಫಸ್ಟ್ ಏನು ಅಂದರೆ ಫಸ್ಟ್ ಯಾರು ಕರೀತಾರೋ ಅಲ್ಲಿ ಮಾತ್ರ ಹೋಗ್ತಾರೆ. ನನ್ನ ಮಗನ ಫಂಕ್ಷನ್ ಇದ್ದರೂ ಅವ್ರು ಬಂದಿಲ್ಲ ಇವತ್ತು ಅವರು. ಸೊ ಅವ್ರಿಗೆ ಅವ್ರ ಫಂಕ್ಷನ್ನೇ ಇಂಪಾರ್ಟೆಂಟ್ ಇತ್ತು. ಸೊ ಆ ಹಾದಿಲೇ ನಾವು ಕೂಡ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಅವರೇ. ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದ ಹಿರಿಯ ಕಣ್ಮಣಿಗಳಿಗೆ ತರುಣ್ ಸರ್ ಮುಂದೆ ಬರಬೇಕು ಪ್ಲೀಸ್. ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಲ್ಲಿ ಇದೀಗ ನಮ್ಮ ಪ್ರೀತಿಯ ಕನ್ನಡದ ಬ್ಯೂಟಿಫುಲ್ ನಟಿ, ನಾವೆಲ್ಲರೂ ತುಪ್ಪದ ಬೆಳೆ ದ್ವಿವೇದಿ ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ವಿ. ರಾಗಿಣಿ ಅವರೇ, ಮತ್ತೊಮ್ಮೆ ಹಾಕಿ ವೆಲ್ಕಮ್ ನಿಮ್ಗೆ. ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ಅಫ್ಕೋರ್ಸ್ ಎಲ್ಲರ ಜೊತೆಗೆ ಸ್ಪೆಷಲ್ ಅಂಟಿದೆ. ಅದರ ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರಾಜವರ್ಧನ್ ಸರ್ ಜೊತೆಗೆ ಒಂದು ಬ್ಯೂಟಿಫುಲ್ ಆದಂತಹ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಅವರ ಸ್ನೇಹಿತೆಯಾಗಿ ಕೂಡ ವಿಶಸ್ಸನ್ನ ತಿಳಿಸೋದಕ್ಕೆ ಬಂದಿದ್ದೀರಾ. ಹಾಡ್ ನೋಡಿದ್ರಿ, ಟೀಸರ್ ನೋಡಿದ್ದೀರಾ, ಈ ಹಿಂದೆ ಟ್ರೈಲರ್ ಕೂಡ ಲಾಂಚ್ ಆದಾಗ ಬಹಳಷ್ಟು ಪ್ರೀತಿಯನ್ನ ತೋರಿಸಿದ್ದೀರಾ. ಇವತ್ತು ನಮ್ಮೆಲ್ಲ ಕನ್ನಡಿಗರಿದ್ದಾರೆ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹಾಯ್ ಗೈಸ್. ಹಾಯ್, ವಾಟ್ ಹ್ಯಾಪನ್? ಇಷ್ಟು
ಒಳ್ಳೆ ಸಂಡೇ ಎಲ್ಲರೂ ಮಾಲ್ ಬಂದಿದ್ದೀರಾ, ಸ್ವಲ್ಪ ಜೋರಾಗಿ ಜೋಶ್ ಇರ್ಲಿ. ಹಾಯ್, ಈ ಕಡೆನ ಜೋಶ್ ಬರೋದಲ್ಲ. ಇಲ್ಲಿ ಬಂದಿರುವಂಥ ಥ್ಯಾಂಕ್ ಯು ವೆರಿ ಮಚ್, ಐ ಲವ್ ಯು ಟು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಡಿಗ್ನಿಟರಿಗೆ, ಮೀಡಿಯಾ ಫ್ರೆಂಡ್ಸ್ಗೆ, ಫ್ರೆಟರ್ನಿಟಿಗೆ, ಆ್ಯಕ್ಟರ್ಸ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತುಂಬ ಖುಷಿ ಆಗ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ, ಈ ಸಿನಿಮಾದ ಫಸ್ಟ್ ಡೇ ಇಂದ ಜರ್ನಿ ನೋಡ್ಕೊಂಡು ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ವರ್ಕ್ ಸೋ ಹಾರ್ಡ್. ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟು ಚೆನ್ನಾಗಿದೆ ಅಂದರೆ ಬಿಕಾಸ್ ಅದ್ರ ಹಿಂದೆ ಇರೋದು ಶ್ರಮ, ಅದ್ರ ಹಿಂದೆ ಇರೋದು ಒಂದು ಎಫರ್ಟ್, ಅದ್ರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನಿಂದ ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ the actors in the film have phenomenally done really well. Sachin, Sangeeta, Akshata, right? Yeah. And everybody else who's involved in the film. Nano bits and pieces of the cinema nodidini, and I think everybody's performed so well in the film. Kate takkange characterizations alli apt casting agide, and prati ಒಂದು ಕಥೆಯಲ್ಲಿ casting according to the film and the script and the subject is really important. ಸೊ ಆ ಒಂದು ಹೇಳಬೇಕಾದ್ರೆ ತುಂಬ ಖುಷಿ ಆಯಿತು. ಐ ರಿಯಲಿ ವಾಂಟ್ ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ನಾನ್ ಸ್ಟಾರ್ಟೆಡ್ ಆಗಿ ಬಂದಿರುವಂಥ ಒಬ್ಬ ಆ್ಯಕ್ಟರ್ ಹೂಸ್ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹ್ಯಾವ್ ಇನ್ ದಿ ಇಂಡಸ್ಟ್ರಿ ಟುಡೇ. ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಐ ವಾಂಟ್ ಟು ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ. ಬೇರೆ ಭಾಷೆ ಥರ ನಮ್ಮಲ್ಲಿ ಕೂಡ ತುಂಬ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ತುಂಬ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್, ತುಂಬ ಚೆನ್ನಾಗಿ ಹೋಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಈಸ್ ಅ ಫಿನಾಮಿನಲ್ ಡೈರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ನಾವು ಪ್ರೊಡ್ಯೂಸರ್. ಸೊ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ನ ಮುಂದೆ ತರುವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅ ಫಿಲ್ಮ್ ಲೈಕ್ ದಿಸ್. ಈ ಥರ ಕಂಟೆಂಟ್ಗಳು, ಈ ಥರ ಕಥೆಗಳು ಇವಾಗ ಆ್ಯಪ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಅಬೌಟ್ ರಾಜವರ್ಧನ್, ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ I did an appearance in Gajarama. ಆ ಒಂದು ಸಾಂಗಿಂದ ಈ ಒಂದು ಜರ್ನಿ ಏನು 2 years ಆಲ್ಮೋಸ್ಟ್ ಜರ್ನಿ ಏನಾಗಿದೆ. ಐ ಹ್ಯಾವ್ ಸೀನ್ ದ ಪ್ಯಾಷನ್, ಕಂಪ್ಯಾಷನ್, ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆ್ಯಕ್ಟರ್ ಆಗಿ ಬೆಳಿಬೇಕು. ಐ ಥಿಂಕ್ ಒನ್ ಥಿಂಗ್ ದಟ್ ರಿಲಿ ಮೇಕ್ಸ್ ಹಿಮ್ ಸ್ಟ್ಯಾಂಡ್ ಅಪಾರ್ಟ್ ಇಸ್ ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಬೇರೆಯವ್ರು ನಾವು ಬೆಳಿಬೇಕು ಅಂದರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಅ ಒನ್ ಕಾಮನ್ ಪಾಯಿಂಟ್ ದಟ್ ಐ ಆಲ್ಸೋ ಹ್ಯಾವ್, ಹಿ ಆಲ್ಸೋ ಹ್ಯಾಸ್, ತರುಣ್ ಆಲ್ಸೋ ಹ್ಯಾಸ್. ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರಲಿ ಅಂತ ನಾವು ಮಾಡೋಕ್ಕೆ ಹೋಗಲ್ಲ. ನಮಗೇನೇನಿದೆ ಅಂದರೆ ದಟ್ ನಾವು ಬೆಳೀತಾ ಇದ್ದೀವಿ, ನಾವೇನಾದರೂ ಡಿಫ್ರೆಂಟ್ ಮಾಡ್ತೀವಿ, ಅದರಲ್ಲಿ ಎಲ್ರಿಗೂ ಹೇಗೆ ಇನ್ಕ್ಲೂಡ್ ಮಾಡಬೇಕು, ಎಲ್ಲರೂ ಚೆನ್ನಾಗಿ ಆಗಬೇಕು ಅಂತ. ಆ್ಯಂಡ್ ದ್ಯಾಟ್ ಕ್ವಾಲಿಟಿ ಇನ್ ಯು ಇಸ್ ಗೋನ್ ಟು ಟೇಕ್ ಯು ಅ ವೆರಿ ಲಾಂಗ್ ವೇ. ಚಿನ್ನ, ಐ ರಿಯಲಿ ಬ್ಲೆಸ್ ಆ್ಯಂಡ್ ವಿಶ್ so much for you. And I just hope that ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ. ಸೊ ಎಲ್ಲರೂ ಸಿನಿಮಾಗಳು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಇವತ್ತು, ಆಲ್ ದ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಪ್ರೆಸ್, ಇವಾಗ ಹೊಸದಾಗಿ ನ್ಯೂ ಏಜ್, ಜೆನ್ಸಿ, ಪಪರಾಜಿಸ್ ಆ್ಯಂಡ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಇದೇ ರೀತಿಯಲ್ಲಿ ಒಂದು ಬೇರೆ ರೀತಿಯಾದ ಶ್ರಮ ಪಟ್ಟಾಗ, ಒಂದು ಬೇರೆ ರೀತಿಯಾದ ಎಫೆಕ್ಟ್ ಮಾಡಿದಾಗ we should always stand in support, and we've always been standing in support of each other, you know, because we've come from here to ಒಂದು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಅದರಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಪ್ರತಿಯೊಬ್ಬರು ಪರ್ಸನಲ್ಲಿ ಕೂತಿರೋರು ನನ್ನ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ತರುಣ್. we've done a fantastic film together, and ಆದಷ್ಟು ಬೇಗ me and Raj are also doing a film called Java. So I wish the whole team ಮನಸ್ಸಿಂದ ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಆ್ಯಂಡ್ ನಗ್ನಗ್ತಾ ಇರಿ, ಹಬ್ಬಗಳು ಬರ್ತವೆ, ಎಲ್ರಿಗೂ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮ್ಯಾಮ್. ತರುಣ್ ಸರ್ ಟೀಸರ್ ಆಗಿರ್ಬೋದು ಎಲ್ಲ ನೋಡಿದಾಗ ಸಚಿನ್ ಸರ್ ಅವರ ಆ್ಯಕ್ಟಿಂಗ್ ಗ್ರಾಫ್ ಬಗ್ಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇಡೀ ತಂಡ ಒಂದು ಮರ್ಡರ್ ಮಿಸ್ಟ್ರಿ ಜೊತೆಗೆ
ನಿಮಗೂ ರಾಜವರ್ಧನ್ ಸರ್ಗೊಂದು ಪರ್ಸನಲ್ ಕನೆಕ್ಷನ್ ಇದೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬಾ, ನೀನು ಹೀರೋ ಆಗು ಅಂತ ಹೇಳ್ತಾ ಇದ್ದಿದ್ದೆ ತರುಣ್ ಸುಧೀರ್ ಸರ್ ಅಂತೇಳಿ. ಹಾಗಾಗಿ ಇವತ್ತು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ, ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಎಲ್ರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟ್ಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾಕಂದರೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ. ನೀವು ನೋಡಿದ್ರೆ ಹಲವಾರು ಈ ಥರ ಪೇರ್ಗಳು ತುಂಬ ಇಷ್ಟ ಆಗೋದು ನಮಗೆ ಸಿನಿಮಾದಲ್ಲಿ. ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದು ಪೇರ್ ಇಷ್ಟ ಆಗೋದು, ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು. ಈಗ ಕನ್ನಡದಲ್ಲಿ ಬಂದರೆ ದರ್ಶನ್ ಸರ್ ರಕ್ಷಿತಾ ಮೇಡಮ್ದೊಂದು ಪೇರ್ ಇಷ್ಟ ಆಗೋದು ನಮ್ಗೆ. ಅಂದರೆ ಈ ಥರದ್ದೆಲ್ಲ ವಾವ್ ಅಂತ ಅನ್ಸೋ ಪೇರ್ಗಳು. ಸೊ ಆ ಥರದ್ದು ಒಂದು ಟೈಟಲ್ಲು ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೈಟಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ರಾಜ್ ಬಗ್ಗೆನೂ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ, ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿದ್ದಾರೆ ನನಗೆ. ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟೂ ಹಿಂಗಿರಬಹುದು, ಹಿಂಗಾಗಲಿ ಅನ್ನೋದಲ್ಲ, ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು. ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರಾ, ಓಕೆ ಹೊಸಬ್ರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ದಾರೆ, ಅಥವಾ ಸಚಿನ್ನು ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ, ಇದು ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ಬಂಡವಾಳ ಹಾಕಿದ್ದಾರೆ. ಈ ಕತೆ ಇವ್ರು ಮಾಡಿರಲಿಲ್ಲ, ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬ ಚೆನ್ನಾಗಿರೋದು ಇವತ್ತು. ಅಂಥದ್ರಲ್ಲಿ ದೇ ಆರ್ ಲಕ್ಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟ್ರು ಅವ್ರಿಗೆ ಸಿಕ್ಕಿ ಈ ಥರದೊಂದು ಕತೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಅದ್ಭುತವಾದ ಸಿನಿಮಾ. ನನಗೆ ಸಚಿನ್ ಕರೆದ್ರು ಈ ಸಿನಿಮಾ ಒಂದ್ಸತಿ ನೋಡಿ ಬನ್ನಿ ಅಂತ. ನಾನು ಹೋಗ್ಬೇಕಾದ್ರೆ ತುಂಬ ಲೋ ಎಕ್ಸ್ಪೆಕ್ಟೇಷನ್, ಓಲಿ ಬಿಡಿ ಮಿನಿಸ್ಟ್ರು ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದೆ. ಸಿನಿಮಾ ಶುರುವಾಗಿದ್ದು 5 ನಿಮಿಷಕ್ಕೆ ನನ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ತು. ಯಾಕೆ ಅಂತಂದರೆ ಸಚಿನ್ ಒಂದು ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ, ಅದನ್ನ ನಾನು ಹೇಳ್ಬೋದು. ಯಾಕಂತಂದರೆ ಸಿನಿಮಾ ಬಂದು 5 ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಸೊ ಅದೊಂದು ನಾನು ಹೇಳ್ತೀನಿ. ಏನು ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಸಚಿನ್ ಇಂಟ್ರಡಕ್ಷನ್ ಒಂದು 5 ಟಿಕೆಟಲ್ಲಿ ಬರ್ಬೋದೇನೋ, ಏನೋ ಒಂದು ಸ್ಲೋ ಮೋಷನ್ ಕೂದಲು ಗಿಲ್ಲಿಂಗ್ ಅನ್ಕೊಂಡು ಗ್ಲಾಸಲ್ಲಿ ಹಾಕೊಂಡು ಒಂದು ತರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ, ಪೊಲೀಸ್ ಹೊಡಿತಾ ಇರ್ತಾರೆ, ಅಲ್ಲಿಂದ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಅಂದ್ರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು. ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಆ ಕಡೆ ಅಲ್ಲಾರ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ. ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ. ಅದ್ಭುತವಾದಂಥ ಒಂದು ಸ್ಕ್ರೀನ್ ಪ್ಲೇ, ತುಂಬಾ ಎಂಗ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ, ಹ್ಯೂಮರ್ ಹೋಗುತ್ತೆ. ರಮೇಶ್ ಇಂದ್ರ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ. ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರ ಆಚೆನೋ ಬೇರೆ ಎಲ್ಲ ಫಿಲಮಲ್ಲಿ ಬೇರೆ ತರ ನೋಡಿದ್ದೀವಿ. ಇಲ್ಲಿ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಕಾಪ್ ರೋಲಲ್ಲಿ ತುಂಬಾ ಇಷ್ಟಪಡ್ತೀವಿ. ಇದು ಅಗೇನ್ ಆ ಥರದೇ ಒಂದು ಕಾಪ್ ರೋಲು. ಅದು ಬಿಟ್ಟು ನೀವು ಇಲ್ಲಿ ನೋಡುವಂಥ ಅಷ್ಟು ಜನ ತುಂಬಾ ಇಂಪಾರ್ಟೆಂಟ್. ಅದು ಮಿತ್ರವರಾಗಿರ್ಲಿ, ಪ್ರವೀಣ್ ಆಗಿರ್ಲಿ, ರಘು ಅವರಾಗಿರ್ಲಿ, ಎವ್ರಿ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ. ಇದನ್ನ ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತು. ಬಟ್ ಇವರಿಷ್ಟು ಜನ ಒಂದು ಕಡೆ, 2 ಕ್ಯಾರೆಕ್ಟ್ರು ತುಂಬಾ ಚಾಲೆಂಜಿಂಗ್ ಇತ್ತು. ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕು. ನಾನು ಪಿಕ್ಚರ್ ನೋಡೋದು ಕೇಳ್ತಾ ಇದ್ದೀನಿ. ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕಾಗಿರೋ 2 ಕ್ಯಾರೆಕ್ಟರ್ ಅಂದ್ರೆ, ಒಂದು ಸಂಗೀತ ಅವ್ರು ಮಾಡಿದ್ದಾರೆ, ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ. ನಾಟ್ ಅಟ್ ಆಲ್ ಈಸಿ. ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರ್, ನೀವು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಟ್ರಸ್ಟ್ ಮೀ. ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದನ್ನ ಆಕ್ಟರ್ಸ್ ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ನಿಮ್ಮಿಬ್ಬರಿಗೂ ತುಂಬಾ ಧೈರ್ಯ ಇದೆ, ಅದಕ್ಕೆ ಈ ತರ ಒಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ. ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ದ ಡ್ಯೂಸ್ ಯು ಪ್ರಿಪೇರ್. ಸೊ ಗುಡ್ ಲಕ್. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಅಂಡ್ ಟೆಕ್ನಿಕಲಿ ಆಲ್ಸೋ ಸುನಿಲ್, ನಮ್ಮ ಡೈರೆಕ್ಟರ್ ಸುನಿಲ್ ಏನಿದ್ದಾರೆ, ತುಂಬಾ ಚೆನ್ನಾಗಿ ಹೊಸ ಕೀರ್ತನ್ ಅವರು ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, DOP ಆಗಿರ್ಬೋದು, ಎಲ್ಲಾರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು, ಎಲ್ಲಾನು ತುಂಬಾ ಹಿಡಿದಿಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಅಂಡ್ ಅವಲ್ಲ ಅಧ್ಯಕ್ಷ ಹೇಳ್ತಾರೆ ₹200 ಇವಾಗ ಬಂದ್ಬಿಡ್ತು, ಎಲ್ಲಾನು ಚೆನ್ನಾಗಾಯ್ತು ಅಂತ. ಖಂಡಿತವಾಗ್ಲೂ ಬಹಳ ಖುಷಿ ಇದೆ. ₹200 ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು. ಅದ್ರಲ್ಲಿ ಒಂದು ಉದ್ದೇಶ ಇದ್ದೇನು ಅಂದ್ರೆ, ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು. ಮೊದಲಾದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು. ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ ಸಿಗ್ಬೇಕು ಅಂತ. ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ, ಎಲ್ಲ ಸಿನಿಮಾಗೂ ₹200 ಆಗೋಗಿದೆ. ಕನ್ನಡ ಸಿನಿಮಾ ಪದ್ಧತಿ ತೆಲುಗು ಸಿನಿಮಾ ನೋಡ್ಬಿಡೋಣ, ಅದೇ ದುಡ್ಡಿಗೆ ಇಂಗ್ಲಿಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ. ಆ ₹200 ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಇವತ್ತಾನೆ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ.
ಏಳು ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತು, ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ, ತೆಲುಗುವಿಂದ ಫೋನ್ ಮಾಡ್ತಾರೆ, ಸರ್ ಅಷ್ಟು ಚೆನ್ನಾಗಿದೆ ಅಂತ ನಿಮ್ದು ರಿಪೋರ್ಟ್, ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ. ಇದು ಚೆನ್ನಾಗಿ ಆಗ್ತಿದೆ, ಖಂಡಿತವಾಗ್ಲೂ ಆಗ್ತಿದೆ. ಆದ್ರೆ ಇದೇ ಸಿನಿಮಾ ಬೇರೆ ಭಾಷೆ ಬರ್ಬೇಕಾಗಿತ್ತು ಸರ್, ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ. ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂತ ಸಿನಿಮಾಗಳಿಗೆ ಆಗ್ದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳನ್ನು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು. ಸಿನಿಮಾಗಳಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಸೆ ಬರಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕುತ್ಕೊಂಡು ಇವನೇನ್ ತಪ್ಪು ಮಾಡಿದ್ದಾನೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾನ ಎಂಟರ್ಟೈನ್ಮೆಂಟ್ ತರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗುತ್ತೆ, ಒಂದು ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ 200 ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ, ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಆ್ಯಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಯಾವಾಗ್ಲೂ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬಾ ಇಷ್ಟ, ಹ್ಯಾಪಿ ಬರ್ಡೇ ಸಿನಿಮಾದು ಹೋಗುಮೆ ಅಂತ. ಅದು ನಾನು ಹೇಳಿದ್ರೆ ಅದು ತುಂಬಾ ಎಕ್ಸಾಜರೇಟ್ ಆಗುತ್ತೆ, ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ. ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿನ ಮೈಸೂರು ಹೋಗ್ತಾ ಇದ್ರೆ, ನೀವು ನಂಬಲ್ಲ, ಬೆಂಗಳೂರಿಂದ ಮೈಸೂರು ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡಿದ ಅದೊಂದೇ ಸಾಂಗ್ 12 ಸತಿ ಅದೊಂದೇ ಸಾಂಗ್ ಪ್ಲೇ ಮಾಡಿದ್ರು ಅವರು. ಅಷ್ಟು ಇಷ್ಟ ಇತ್ತು, ಅಷ್ಟು ಚೆನ್ನಾಗಿ ಅದು ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್ ಅವರು. ಸೊ ಯಾವಾಗಲೂ ಆ ಥರದೊಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆಕ್ಟರ್ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗುಡ್ ಲಕ್ ಸಚಿನ್. ಆ್ಯಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೀವು. ಏನಕ್ಕೆ ನಾನು ಸಚಿನ್ ರಾಜ್ನ ಈ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ, ಒಂದು 10 years ಬ್ಯಾಕ್ ನನ್ನ ಅವನ ಒಂದು ಜರ್ನಿ. ಅವ್ರ ತಂದೆ ಡಿಗ್ರಿ ನಾಗರಾಜ್ ಅವರು, ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂಥವನು. ಯಾವಾಗ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ರು ಬಂದಿದ್ದ, ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅಂತಿದ್ಯೋ ನೀನು ಅಂತಂದ್ರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯಾ ಅದನ್ನ ಅಂತಂದ್ರೆ, ಇಲ್ಲ ಅಣ್ಣ ನನ್ಗೇನು ಇಂಟ್ರೆಸ್ಟ್ ಇಲ್ಲ ಅಂತ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನನ್ನ ತರ ಇದ್ದ ಪರ್ಸನಾಲಿಟಿ. ಸೊ ಅದಕ್ಕೆ ಬೇಡ ಮೊನ್ನೆ ಸ್ವಲ್ಪ ನಿಮ್ ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ ಇದೆ. ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೇ. ಇವತ್ತು ಅವನ ಹೆಸರು ಅವ್ರ ತಂದೆ, ಇವನ ಹೆಸರು ಎಷ್ಟು ಬಂದ್ರು ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನ್ಗೆ ಎಲ್ಲೋದ್ರು ತರುಣ್ ಅದಕ್ಕೂ ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆ ತರ ಸಿನಿಮಾನೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಕ್ಟರ್ ಆಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದಾನೆ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದ್ರೆ, ಅವನಿಗೆ ಪೇನ್ ಗೊತ್ತು, ನಮ್ಗೆಲ್ಲ ಪೇನ್ ಗೊತ್ತು. ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು. ಸೊ ಎಲ್ಲರಿಗೂ ಆ ಪೇಯ್ನು, ಆ ಸ್ಟ್ರಗಲ್ಲು, ಅವರ ಅಚೀವ್ಮೆಂಟ್ಸ್ಗಳನ್ನ ನೋಡಿರ್ತೀವಲ್ಲ, ಎಲ್ಲೋ ಅವ್ರಿಗೆ ಸಿಗ್ಬೇಕಾದಂತ ಅಷ್ಟು ರೆಸ್ಪೆಕ್ಟ್ಗಳು ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗೆ ಇರುತ್ತೆ. ಹಾಗಾಗಿ ಇಂಥ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ. ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ರಾಜ್. ಈ ತರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋದಾಗ್ಲಿ, ಅಷ್ಟೊಂದು ಜನ ಕೆಲಸ ಸಿಗೋದಾಗ್ಲಿ. ನಾವೆಲ್ಲ ಡ್ರಾಮಾ ಕಂಪನಿ ನಡೆಸಿರುವಂಥವ್ರು, ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು. ಹಂಗೆ ಸಿನಿಮಾ ಇನ್ನೂ ದೊಡ್ಡದು. ಸೊ ನಿನ್ನ ಕಂಪನಿ, ನಿನ್ನ ಜೊತೆಗೆ ಸಚಿನ್ ಇದ್ದಾನೆ. ಸೊ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. That's so sweet. Thank you so much. ತರುಣ್ ಬಂದು ಇಷ್ಟೆಲ್ಲ ಮಾತಾಡೋಕ್ಕೆ ಅವ್ರ ಪ್ರೀತಿ, ನಮ್ಮಲ್ಲಿ ಇಟ್ಟಿರೋ ಪ್ರೀತಿನೇ ಕಾರಣ. ರಾಗಿಣಿ ಅವ್ರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡಕ್ಕೆ ದೇವಣ್ಣಿಂದ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ತರುಣ್ ಅಣ್ಣನ ಬಗ್ಗೆ ಹೇಳ್ತೀನಿ. ಫಿಲಮ್ ನೋಡಿ ಅಂತ ಕರೆದಾಗ ಅವ್ರೇನು ಬರಬೇಕಾಗಿರಲಿಲ್ಲ, ನನ್ನ ಫಿಲಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ಬೋದಿತ್ತು. ಬಟ್ ಅವತ್ತು ಬಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಅವ್ರ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು, ಉಡುಪಿಗೆ ಹೋಗ್ಬೇಕಿತ್ತು, ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇದು ಬಂದರು. ಒಂದೇ ಒಂದು ಫೋನ್ ಕಾಲ್ಗೆ ಅದು ಅವ್ರು ಅವತ್ತಿಂದನೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಅಷ್ಟೇ ಹೇಳಿದ್ರಲ್ಲ, ಅದು ತುಂಬ ಖುಷಿ ಕೊಡ್ತು. ಒಬ್ಬ ಡೈರೆಕ್ಟರ್ ಕೈಯಲ್ಲಿ ಆ ಮಾತು ಕೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ನಮ್ಮ ಸಿನಿಮಾಕ್ಕೆ ದೇವರಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಿನ್ನೆ ಒಂದು ವಿಡಿಯೋ ನಮಗೋಸ್ಕರ ಜನ ಸೇರಿ ನಾನು ಬರ್ತಾ ಇದ್ದೀನಿ ಅಂದರು. ಮತ್ತೆ ಇವತ್ತು ಬೆಳಗ್ಗೆ ಅದನ್ನು ಮಾಡೋದು. ನಾವೇ ಅಷ್ಟು ಎಫರ್ಟ್ ಹಾಕಿದ್ವೋ ಏನೋ ಗೊತ್ತಿಲ್ಲ, ಅವರ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಇಡೀ ಸಿನಿಮಾಗೆ ಡೇ ಒನ್ನಿಂದ ಆನೆಸ್ಟ್ ಆಗಿ ಇವರಿಬ್ಬರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸದಾ ಚಿರುಣಿಯಾಗಿರ್ತೀವಿ. ಇನ್ನು ರಾಜ್ ಹೇಳ್ತಾರೆ. ಥ್ಯಾಂಕ್ ಯು. ನಮಗೆ
ಈ ಥರ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದ್ದೀವಿ, ಯಾರನ್ನ ಗೆಸ್ಟ್ ಕರೆಯೋದು ಅನ್ನೋದು ತುಂಬ ದೊಡ್ಡ ಕನ್ಫ್ಯೂಷನ್ನು. ಯಾರನ್ನಾರು ಕರೆದ್ರೆ ನಮಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ಅರಸ್ಬೇಕು, ಆ್ಯಂಡ್ ತುಂಬ ಮನಸ್ಸಿಗೆ ಹತ್ರ ಆಗಿರೋರನ್ನ ಕರೆಸ್ಬೇಕು. 10 years ಬ್ಯಾಕು ನಾನು ಏನು ಮಾಡ್ತೀನಿ ನನ್ನ ಲೈಫಲ್ಲಿ ಅನ್ನೋದು ಗೊತ್ತಿಲ್ಲ. ಎಜುಕೇಷನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಚಿನ್ನಣ್ಣ, ಪುಟ್ಟಣ್ಣ ಅಂದರೆ ನಂದಕಿಶೋರು, ಚಿನ್ನಣ್ಣ ಅಂದರೆ ತರುಣ್ ಸುಧೀರು. ಒಂದಿನ ಅವ್ರನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು 1 hour ಬೈತಾರೆ ನನಗೆ, ಏನು ಮಾಡ್ತಿದ್ಯಾ ನೀನು ಲೈಫಲ್ಲಿ, ಏನು ಮಾಡ್ತಿದ್ಯಾ ನೀನು ಅಂತ. ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು, ಏನೂ ಗೊತ್ತಿಲ್ಲ ನನಗೆ. ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದರೆ, ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ರು ಕೂಡ ನನಗೆ ಒಂದು ನೀನಾಸಂಗೆ ಹೋಗ್ಬೇಕು, ಅದು ಇದು ಏನೂ ಗೊತ್ತಿಲ್ಲ. ಒಂದೇ ಒಂದು ನಿಮಿಷ ಏನೋ ಒಂದು ಸೀರಿಯಸ್ ಆಗಿ ಮಾತಾಡ್ತೀನಿ. ಒಂದೇ ಒಂದು ನಿಮಿಷ. ನಾನು ಒಂದು ಬಾಸ್ ಬಗ್ಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಮಾತಾಡಲಿಲ್ಲ ಅಂದರೆ ಈ ಸ್ಟೇಜ್ ಪೂರ್ಣನೇ ಆಗಲ್ಲ. ನನಗೆ ಜಿಮ್ಮಿಗೆ ಸೇರಿಸಿದ್ರು, ಆ್ಯಕ್ಟಿಂಗಿಗೆ ಸೇರಿಸಿದ್ರು, ಜಿಮ್ನಾಸ್ಟಿಕ್ ಸೇರಿಸಿದ್ರು. ಇವ್ರು ಹೇಳಿದ್ನ 2 years ಫ್ಯಾಕ್ಟ್ರಿ ವರ್ಕ್ ಮಾಡ್ದಂಗೆ ಮಾಡಿದ್ದೀನಿ, ನಾನ್ ಸ್ಟಾಪ್. ದೆನ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ, ಯಾವತ್ತೋ ಒಂದಿನ ತುಂಬ ಚೆನ್ನಾಗಾದ್ಮೇಲೆ ನಾನು ಅಣ್ಣನ ಮೀಟ್ ಮಾಡಬೇಕು, ಆಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿತ್ತು. 10 ವರ್ಷ ಆಯಿತು ನಮ್ಮಿಬ್ಬರದು ಫೋಟೋ ಇಲ್ಲ, ಇವತ್ತಿಗೂ ಫೋಟೋ ಇಲ್ಲ. ದೆನ್ ಇವತ್ತು ಬಂದಾಗ ಅಂದ್ಕೊಂಡೆ, ನಾನು ತುಂಬ ಖುಷಿ ಆಯಿತು ಅಣ್ಣನ ಜೊತೆ ನಾನು ಮಾತಾಡಿದ್ದು. ತುಂಬ ಆನೆಸ್ಟಾಗಿ ಒಳ್ಳೇದಾಗಲಿ ಅಂತ ಬನ್ಸೋ ವ್ಯಕ್ತಿಗಳು ಇವರೆಲ್ಲ. ಅವ್ರ ಅಮ್ಮ ಕೂಡ ಅಷ್ಟೇ, ಯಾವಾಗಲೂ ಪ್ರತಿ ಸಾರಿ ನನಗೆ ಹೇಳ್ತಾರೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ. ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ, ತುಂಬ ಒಳ್ಳೆ ಮನಸ್ಸುಗಳು ಬರಬೇಕು ಅಲ್ಲ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಮಾಡೋದಿದೆ. ಇಲ್ಲ ಒಂದೇ ಒಂದು ಮಾತಾಡ್ತೀನಿ. ರಾಬರ್ಟ್ ಪಿಕ್ಚರಲ್ಲಿ ನಾನು ಮಾಡಬೇಕಾಗಿತ್ತು, ಹೇಳ್ತೀನಿ ಕೇಳಿದೆ. ಅಣ್ಣ ರಾಬರ್ಟ್ ಪಿಕ್ಚರಲ್ಲಿ ನನಗೆ ಒಂದು ಜಗಪತಿ ಬಾಬು ಅವ್ರ ಮಗ ಆಫರ್ ಮಾಡಿದ್ರು. ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ. ನಾನು ಬಾಸ್ ಬಗ್ಗೆ ಹೇಳ್ತಾ ಇರೋದು. ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು. ಅಣ್ಣ ಹೇಳಿದ್ರು, ಸೊ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕೂಡ. ಅದಾದ್ಮೇಲೆ ತರುಣಣ್ಣ ಇರ್ಬೋದು, ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು, ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾದಲ್ಲಿ ಮಾಡಬೇಡ, ಅದಕ್ಕೂ ಕೋಟ್ಯಾಂತರ ರೂಪಾಯಿ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡ್ ಬಂದಿದ್ದಾರೆ. ತರುಣಣ್ಣ ನಮ್ಮಣ್ಣ ಹೇಗೋ, ದರ್ಶನಣ್ಣ ನಮ್ಮ ದೊಡ್ಡಣ್ಣ ತುಂಬಾ ಚೆನ್ನಾಗಾಗಬೇಕು. ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ, ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ, ಹಬ್ಬ ಮಾಡೋಣ. ಇದೇ ಡಿಸೆಂಬರ್ ನ್ಯೂ ಇಯರ್ ಅವತ್ತೇ ಮಾಡೋಣ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ಮ ಸಿನಿಮಾ ಅಂತ ಬರ್ತೀವಿ, ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ಜೈ ಡಿ ಬಾಸ್. ಒಂದೇ ಒಂದು ನಿಮಿಷ ಮತ್ತೆ ಒಂದು ಸಾಂಗ್ಗೆ ಅಂತ ಬಂದವರು ರಾಗಿಣಿಯವರು ಎಷ್ಟು ಸಪೋರ್ಟಿವ್ ಅಂದ್ರೆ, ನಮ್ಮ ಪೇರ್ ಬಗ್ಗೆ ತುಂಬಾ ಜನ ಮಾತಾಡ್ಬಿಟ್ರು, ಏನೇನೋ ಮಾತಾಡಿದ್ರು, ಕಮೆಂಟ್ಸ್ ಹಾಕಿದ್ರು, ಏನೇನೋ ಆಗೋಯ್ತು. ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಾಸ್ ಹೇಳಿದ್ದಾರೆ, ತಲೆ ಕೆಡಿಸ್ಕೋಬಾರ್ದು, ನೆಮ್ಮದಿಯಾಗಿ ಬದುಕಬೇಕು ಅಂತ. ಸೊ ತುಂಬಾ ಹಾನೆಸ್ಟ್ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ, ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಬಾರ್ದು. ಇಂಡಸ್ಟ್ರಿ ಬೆಳಿಬೇಕು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗಬೇಕು, ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದ್ದೀವಿ ನಾವು. ಸೊ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ. ತುಂಬ ದೊಡ್ಡ ನ್ಯೂಸ್ಗಳು ನಮ್ಮಿಂದ ಬರುತ್ತೆ, ನಿರೀಕ್ಷೆ ಮಾಡಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್, ಈ ಕೊಲಾಬ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ. ಯಾವುದೋ ಪಾರ್ಟಿ, ಫ್ರೆಂಡ್ಸು, ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊಂತಿಲ್ಲ, ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದು ಒಳ್ಳೆ ಮಾತಾಡಿದ್ಕೆ. ಆ್ಯಂಡ್ ನನಗೊಂದು ಲೀನಿಯನ್ಸ್ ಇದೆ, ಇದು ದರ್ಶನ್ ಸರ್ ಹತ್ರನೂ ಇತ್ತು ನನಗೆ. ನಾಳೆ ಬೆಳಗ್ಗೆ ನನ್ನ ಪೋಸ್ಟರ್ ರಿಲೀಸ್ ಅನ್ನ ಬರಬೇಕು ಅಂತಿದ್ದೆ, ಪಾಪ ಬರ್ತಿದ್ರು, ಮಾಡ್ಕೊಡ್ತಿದ್ರು. ಟ್ರೈಲರ್ ರಿಲೀಸ್ ಅಂದರೆ ಬರ್ತಿದ್ರು, ಮುಹೂರ್ತ ಅಂದರೆ ಬರ್ಕೊಡ್ತಿದ್ರು. ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ.
ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ. ಇವ್ರುಗಳು ಕೂಡ ಅಷ್ಟೇ, ನಾನು ಹಾಕೊಡಿಮ್ಮ ಒಂಚೂರು ಒಂದಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕೊಡ್ತಾರೆ, ಒಂದು ವಿಡಿಯೋ ಮಾಡಿಕೊಡ್ತಾರೆ. ಇವತ್ತು ಆ್ಯಕ್ಚುಲಿ ಅವ್ರು ಗೋವಾಗೆ ಹೋಗ್ಬೇಕಾಗಿತ್ತು, ಅವ್ರದ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು. ಇದು ಮುಗಿಸ್ಕೊಂಡು ಅವ್ರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ, 10 o'clock ಮೇಲೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ, ನಿಮ್ಮ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಉಳಿಸ್ಕೊಂತೀವಿ. ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀವಿ ಬಂದು. ಥ್ಯಾಂಕ್ಸ್ ಹೇಳಬೇಕು. ನನ್ನ ಟೀಸರ್ ನೋಡಿ ತುಂಬ ಪ್ರೀತಿಯಿಂದ ಹೇಳಿದ್ರಿ, ಥ್ಯಾಂಕ್ ಯು. ಹಾಗೆ ನೀವು ಎಲ್ಲೋ ದೂರದಲ್ಲಿದ್ರಿ, ನಾವು ಕರೆದಿದ ತಕ್ಷಣ ಬಂದ್ರಿ. ಹಾಗೆ ರವಿ, ಇಷ್ಟು ವರ್ಷದ ಫ್ರೆಂಡ್ಶಿಪ್, ನಂದು ರಾಜ್ ಫ್ರೆಂಡ್ಶಿಪ್ ಜೊತೆ ರವಿನೂ 3ನೇ ಪಿಲ್ಲರ್. ಈ 3 ಜನನು, ನಾವು 3 ಜನನು ಫ್ರೆಂಡ್ಸ್ ಅವತ್ತಿಂದ ಜೊತೆಲಿರೋದು. ಸೊ ಈ ಸಿನಿಮಾಗೆ ನಮ್ಮಿಬ್ರದ್ದು ಎಷ್ಟು ಎಫರ್ಟ್ ಇದೆ, ರವಿದು ಹಿಂದೆಗಡೆಯಿಂದ ಅಷ್ಟೇ ಎಫರ್ಟ್ ಇದೆ. ಒಂದು ಆಫೀಸ್ ಅವ್ರ ಸಿನಿಮಾಗಳ ಕೆಲಸ ನಿಲ್ಲಿಸ್ಬಿಟ್ಟು ನಮಗೋಸ್ಕರ ಬಿಟ್ಕೊಟ್ರು 1 ವರ್ಷ, ಅದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೂಡ ನಮಗೆ. ಹಾಗೆ ರವಿಗೆ ಒಂದು ಥ್ಯಾಂಕ್ಸ್, ಅಣ್ಣಂಗೆ ಥ್ಯಾಂಕ್ಸ್, ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ, ನಮ್ಮ ಟೀಮ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಇನ್ನು ಮಿಕ್ಕಿದ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ಮೇಲೆ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್. ಇದೀಗ ನಮ್ಮ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಮೇಸಿಂಗ್ ರಿವ್ಯೂ ಅನ್ನ, ಫಸ್ಟ್ ರಿವ್ಯೂ ನಾವು ನಿಮ್ಮಿಂದಲೇ ಪಡ್ಕೊಂಡಿರೋದು. ಹಾಗಾಗಿ ಒಬ್ಬ ನಿರ್ದೇಶಕನಿಂದ ಇಷ್ಟು ಬ್ಯೂಟಿಫುಲ್ ರಿವ್ಯೂ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಾಗಿಣಿ ಮ್ಯಾಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳ್ತಾ ಇದ್ದೀವಿ. ಕಮಲ್ ಶ್ರೀದೇವಿ ತಂಡದ ಪರವಾಗಿ ತರುಣ್ ಕಿಶೋರ್, ಸುಧೀರ್ ಸರ್ಗೆ, ಅದೇ ರೀತಿಯಾಗಿ ರಾಗಿಣಿ ದ್ವಿವೇದಿ ಮ್ಯಾಮ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೆಪ್ಟೆಂಬರ್ 19ಕ್ಕೆ ಮರ್ಡರ್ ಮಿಸ್ಟ್ರಿ ನಮ್ಮ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಪ್ಲೀಸ್ ಒಂದು ಸ್ವಲ್ಪ ಮುಂದೆ. ಎಲ್ಲರಿಗೂ ನಮಸ್ಕಾರ. ಮೈಕ್ ಹತ್ರ ಎಸ್. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಮೂವಿ ನಿರ್ದೇಶಕ. ಕಮಲ್ ಶ್ರೀದೇವಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವರೇಟ್ ಡೈರೆಕ್ಟರ್ ತರುಣ್ ಸರ್ ಎಲ್ಲ ಹೇಳ್ಬಿಟ್ರು, ನಾವು ಹೇಳೋದು ಏನೂ ಇಲ್ಲ. ಈ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ದೊಡ್ಡ ತಾರಾ ಬಳಗನೇ ಇದೆ. ಸೊ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ಇಷ್ಟು ರಿಚ್ ಆಗಿ ಬಂದಿದೆ. ನೀವು ಟೀಸರು ಟ್ರೈಲರು ನೋಡಿದ್ರಿ, ಅದರಲ್ಲೇ ಗೊತ್ತಾಗುತ್ತೆ ಅದರ ಔಟ್ಪುಟ್ಟು ಎಷ್ಟು ರಿಚ್ ಆಗಿದೆ ಅನ್ನೋದು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ನಾಗೇಶ್ ಸರ್, ನನ್ನ ಅರ್ಧ ಜವಾಬ್ದಾರಿ ಕಡಿಮೆ ಮಾಡಿದ್ದು ಇವರೇ ಸೆಟ್ಟಲ್ಲಿ. ಯಾಕಂದರೆ ಒಬ್ಬ ನಿರ್ದೇಶಕನಿಗೆ ಯಾವ ರೀತಿ ಒಂದು ಸ್ಪಾಟಲ್ಲಿ ಸಪೋರ್ಟಿವ್ ಆಗಿರ್ತಾರೆ ಅಂದರೆ, ಅದು ಪ್ರತಿ ಸೀನು ಡಿಸ್ಕಷನ್ ಮಾಡಿ ತೆಗಿತಾ ಇದ್ವಿ. ಸೊ ನನ್ನ ಅರ್ಧ ಜವಾಬ್ದಾರಿ ಇವ್ರು ಕಡಿಮೆ ಮಾಡಿದ್ರು. ಇನ್ನು ಕೀರ್ತನ್ ಸರ್, ಅವರು ನಾನು ಏನೊಂದು ಔಟ್ಪುಟ್ ಕೊಟ್ಟಿದ್ದೆ ಕೀರ್ತನ್ ಸರ್ಗೆ, ಅದರ ನೆಕ್ಸ್ಟ್ ಲೆವೆಲ್ಗೆ ರೀರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಕೋರ್ಸ್ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ವಿಶಾಖ್ ಸರ್ ಆಡಿದ್ದಾರೆ. ಆ್ಯಂಡ್ ಪಾರ್ಥ ಅವರು ತುಂಬ CG ವರ್ಕ್ ಇತ್ತು, ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ಟೆಕ್ನಿಷಿಯನ್ಸ್ ಬಂದಿಲ್ಲ ಕಾರಣಾಂತರಗಳಿಂದ. ಇನ್ನು ನಮ್ಮ ಆರ್ಟಿಸ್ಟ್ ಇನ್ನು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. Thank you so much. Yes, Nagesh sir. Yeah, very comfortable behind the camera. So, all media friends and guests, thank you so much for coming. And I think Sunil ಅವರು ಎಲ್ಲ ಮಾತಾಡಿದ್ದಾರೆ and ಪಿಕ್ಚರ್ ಬಗ್ಗೆ ತುಂಬ ಮಾತಾಡಿದ್ದಾರೆ. So I think just hoping to have a good release on 19th and I'm expecting you all to be there in the theaters. Thank you so much. ಎಸ್, ನಮ್ಮ ಕೀರ್ತನ್ ಸರ್, ಮ್ಯೂಸಿಕ್ ಡೈರೆಕ್ಟರ್. ನಮಸ್ತೆ. ಏನು ಮಾತಾಡಬೇಕು, ನಮ್ಮ ಒಂದು ಆನೆಸ್ಟ್ ಎಫರ್ಟ್ ರಿಲೀಸ್ ಆಗೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್. ಅದರಲ್ಲಿ ಈ ಮೂವಿನಲ್ಲಿ ನನಗೆ ಒಂದು ಫಸ್ಟ್ ಟೈಮ್ ಮ್ಯೂಸಿಕ್ ಹೊರಗಡೆ ಬರ್ತಾ ಇರೋದು ತುಂಬ ಖುಷಿ. ಆ ಮ್ಯೂಸಿಕ್ ಹೇಗಿದೆ ಅನ್ನೋದು ನೀವೆಲ್ಲರೂ ನೋಡಿ ಹೇಳಬೇಕು. ಆ್ಯಂಡ್ ಇಟ್ಸ್ ಅ ವೆರಿ ಒಂದು ಹೊಸ ಟೀಮ್ ವೆನ್ ಇಟ್ ಕಮ್ಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅದರಲ್ಲಿ ಈ ಟೀಮ್ ವಾಸ್ ವೆರಿ ಸಕ್ಸಸ್ಫುಲ್. ದಟ್ ಈಸ್ ದ ಮೇಜರ್ ಥಿಂಗ್. ಆ್ಯಂಡ್ ನೀವೆಲ್ಲರೂ ಈ ಮೂವಿನ ಇಷ್ಟಪಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಾಖ್ ಅವರೇ, ಬ್ಯೂಟಿಫುಲ್ ಆಗಿ ಹಾಡಿದ್ದೀರಾ. ಇಷ್ಟೆಲ್ಲ ಜನ ಇದ್ದಾರೆ, ಎಲ್ರಿಗೂ ಹಾಡು ತುಂಬ ಇಷ್ಟ ಆಗಿದೆ. ನಿಮ್ಮದೊಂದು 2 ಲೈನ್ ಬಂದರೆ ನಮಗೂ ಖುಷಿ ಆಗುತ್ತೆ ಪ್ಲೀಸ್. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ದಿಗ್ಗಜರಿಗೆ ನಮಸ್ಕಾರ ಹೇಳ್ತಾ, ನಾನು ವಿಶಾಖ್ ನಾಗಲಾಪುರ ಅಂತ. ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು, ಇದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದು ಈ ಸಿನಿಮಾಗೆ. ಸೊ ಅದನ್ನು
ಫೈನಲ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಹಾರಿಸಿದ್ದಕ್ಕಾಗಿ ಕೀರ್ತನ್ ಬ್ರೋಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರಾಜವರ್ಧನ್ ಸರ್ ಹಾಗೆ ನಿರ್ದೇಶಕರು, ಇಡೀ ಕಮಲ್ ಶ್ರೀದೇವಿ ಚಿತ್ರತಂಡಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಟ್ರೈಲರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ. ಸೊ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಗೆಲ್ಲಿಸೋಣ ಅಂತ ಕೇಳ್ತಾ ಒಂದೆರಡು ಲೈನ್ನ. ಯಾರೇ ಅರೆ ನೀ ಯಾರೇ ಆ ನಿನ್ನ ತಾಜ ಸೆಳೆತವೇ ಬೇರೆ ಭಾವನೆಯ ಹಾಳೇಲಿ ಬೆರೆತು ಹೋದ ಕವಿತೆ ನೀಯಾರೆ ಮಾಯಾ ತವಕ ನೀಯಾರೆ ಮರಳಿ ಬಂದ ಪುಣಕ ನೀಯಾರೆ ಈ ಬಾಳಿಗೆ ನೀನಾಗುವ ಆಸರೆ ನಾನಿಲ್ಲವೇ ನೀನಿಲ್ಲದೆ ಹೋದರೆ. ಧನ್ಯವಾದ. ಥ್ಯಾಂಕ್ ಯು ಸೋ ನಾವು ಮಾತಾಡೋದು ಸ್ವಲ್ಪ ಕಡಿಮೆ. ನನ್ನ ಮೊದಲನೇ ಸಿನಿಮಾ ಗಜರಾಮ ಪ್ರತಿ ಇವೆಂಟ್ಗೂ ಬಂದು ನನಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಈ ಸಿನಿಮಾದಲ್ಲೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಮೇಡಮ್. ನರ್ವಸ್ ಮೇಡಮ್, ಸ್ಟೇಜ್ ಮೇಲೆ ಬಂದ ತಕ್ಷಣ ನರ್ವಸ್ ಸ್ಟೇಜ್ ಮೇಲೆ ಬಂದ ತಕ್ಷಣ. ಹಾಗೆ ನನ್ನ ಮುಂದಿನ ಸಿನಿಮಾಗೂ ನೀವು ಬರಲೇಬೇಕು, ನೀವು ನನಗೆ ಸಪೋರ್ಟ್ ಮಾಡಲೇಬೇಕು. ನೀವು ಮಾಡ್ತೀರಾ ಮೇಡಮ್, ನನಗೆ ಗೊತ್ತು ನೀವು ಎಷ್ಟು ಸ್ವೀಟ್ ಆ್ಯಂಡ್ ನಿಮ್ಮ ಮನಸ್ಸು ಎಷ್ಟು ದೊಡ್ಡ. ಥ್ಯಾಂಕ್ ಯು ಮೇಡಮ್. ಎಷ್ಟು ಒಳ್ಳೆ ಡೈರೆಕ್ಟರ್ ನೀವು, ಸೂಪರ್ ಸುನಿಲ್ ಅವರೇ. ಎಲ್ರಿಗೂ ನಮಸ್ಕಾರ. ಸರ್, ಕಮಲ್ ಶ್ರೀದೇವಿಗೆ ಆಲ್ ದ ಬೆಸ್ಟ್. ಹೊಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಆ್ಯಕ್ಟ್ ಮಾಡಿದ್ದಾರೆ ಇವರು ನನಗೆ ಹಳೆ ಪರಿಚಯ. ನಾವು ಇಬ್ಬರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಾನು ನಿನ್ನೆ ಅಷ್ಟೇ ಇವ್ರನ್ನ ಒಂದು ಇಂಟರ್ವ್ಯೂಲಿ ಮೀಟ್ ಮಾಡಿದೆ. ನಾನು ಹೇಳಿದೆ ಬನ್ನಿ ನಾಳೆ ನಮ್ಮ ಪ್ರೆಸ್ ಮೀಟ್ ಇದೆ. ಅಂದರೆ ಕಲಾವಿದರುಗಳಿಗೆ ಒಂದು ಸ್ಟೇಜ್ ಸಿಗೋದು ಎಷ್ಟು ಕಷ್ಟ ಅಂತ ನಾನು ತುಂಬ ನೋಡಿದ್ದೀನಿ. ನನ್ನ ಸಿನಿಮಾ ದಿನ ಜೊತೆನೇ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಆಸೆ. ದಯವಿಟ್ಟು ನಿಮ್ಮ ಸಿನಿಮಾಗಳು ಒಳ್ಳೆಯದಾಗಲಿ. ನಾವೆಲ್ಲ ಇಡೀ ತಂಡ ನಿಮ್ಮ ಸಿನಿಮಾಕ್ಕೆ ಬರ್ತೀವಿ. ನೀವು ಕೂಡ ಅಷ್ಟೇ ನಮ್ಮ ತಂಡಕ್ಕೆ, ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಆವಾಗ ನಮ್ಮಗಳನ್ನ ನೋಡ್ಕೊಂಡು ಒಂದಷ್ಟು ಸಿನಿಮಾಗಳು ಕೂಡ ಅದೇ ರೀತಿ ಆಗಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ನಿಜ ಸರ್, ನಾನು ಅದೇ ಉದ್ದೇಶಕ್ಕೆ ಇವತ್ತು ನಿಮ್ಮ ಇವೆಂಟಿಗೆ ಬಂದಿದ್ದೆ. ಆ್ಯಕ್ಚುಲಿ ತರುಣ್ ಸರು ಈಗ ಆಲ್ರೆಡಿ ಬೆಂಕಿ ಮಳೆ ಸುರಿತಾ ಇದೆ ಸರ್ ಥಿಯೇಟ್ರಲ್ಲಿ. ನೀವು ಹೇಳಿದ್ರಿ ಒಂದು ಮಾತು ನಿಮ್ಮ ಟ್ರೈಲರ್ ಲಾಂಚಲ್ಲಿ, ಮಿಡ್ಲ್ ಬ್ಯಾಟ್ಸ್ಮನ್ಗಳು ಬಂದರು, ನಾವು ಆಡ್ತೀವಿ ಅಂತ ಎಲ್ಲ ಸಿಕ್ಸೇ ಹೊಡೆದ್ಬಿಟ್ಟಿದ್ದೀರಾ ಸರ್. ಭಾಳ ಅದ್ಭುತವಾಗಿ ಹೋಗ್ತಾ ಇದೆ. ಜೊತೆಗೆ ಇದೇ 19ಕ್ಕೆ ನನ್ನ ಸಿನಿಮಾನು ಅರಸಯ್ಯನ ಪ್ರೇಮ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಕಮಲ್ ಶ್ರೀದೇವಿ ಸಿನಿಮಾಕ್ಕೂ ಅಂದರೆ ನಾನು ಒಟ್ಟಾರೆ ಹೇಳಕ್ಕೆ ಬರ್ತಾ ಇರೋದು, ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಯಾಕಂದರೆ ಇದು ಒಂದು ಒಳ್ಳೆ ಬೆಳವಣಿಗೆ, ಎಲ್ಲ ಹೊಸ ಕಲಾವಿದರಿಗೆ, ಹೊಸ ತಂಡಗಳಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಸರ್, ರಾಜ್ ಸರ್, ನೀವು ಫಸ್ಟ್ ಟೈಮು ಆ್ಯಕ್ಟರ್ ಆಗಿದ್ರಿ, ಇವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮಗೂ ಆಲ್ ದ ಬೆಸ್ಟ್ ಆಗಲಿ, ನಿಮ್ಮ ತಂಡಕ್ಕೂ ಆಲ್ ದ ಬೆಸ್ಟ್ ಆಗಲಿ. ಸರ್, ನೀವು ನಮ್ಮ ಸೀನಿಯರ್ ಅಭಿನಯ ತರಂಗದಲ್ಲಿ, ನಾನು ಅಭಿನಯ ತರಂಗ ಸ್ಟೂಡೆಂಟೇ ಸರ್. ನಮ್ಮ ಡೈರೆಕ್ಟ್ರು ಕೂಡ ಅಭಿನಯ ತರಂಗ. ಈ ವಾರ ಅಭಿನಯ ತರಂಗಕ್ಕೆ ಒಂದು ನಾವು ಕೊಡುಗೆ ಕೊಟ್ಟಂಗೆ ನಮ್ಮ ಸಿನಿಮಾಗಳ ಮುಖಾಂತರ. ನಾನು ಒಟ್ಟಾಗೆ ಹೇಳೋದು, ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ 200 ರೂಪಾಯಿ ಬೇರೆ ಟಿಕೆಟ್ ಆಗಿದೆ. ಈ ಒಂದು ಖುಷಿಲಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ಅವರೇ. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂಥ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ದ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂಥ ಒಂದು ವಿಷಯನ ಗಮನಿಸಿದ್ರಿ. ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿದ್ರು. ಅದಕ್ಕೆ ನಾನು ಆ ಒಂದು ವೇದಿಕೆಯನ್ನು ಅಷ್ಟು ಬ್ಯೂಟಿಫುಲ್ ಆಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.
ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಬಟ್ ಈ ಪಾತ್ರನ ಮಾಡಬಹುದು ಅಂತ ಅನ್ಕೊಳ್ಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಕೂಗಲ್ವಾ? ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಕನ್ನಡಿಗರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ನಾನು ಅನ್ಕೊಂಡಷ್ಟು ನೀವು ಕೂಗ್ಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತು ನಾನು ತುಂಬಾ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡಕ್ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗ್ನ ಹಂಚ್ಕೊಂಡಿದ್ದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲಾ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಅದ್ಭುತವಾದಂತಹ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತಹ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ಮ ಕಾರ್ತಿಕ್, ನಮ್ಮ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆಕ್ಚುಲಿ ಆಭಾರಿ ಇದೆ ನಿಜವಾಗ್ಲೂ. ಇಷ್ಟು ಜನ ಮಾತಾಡಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮೀರ್ ಅವರೇ. ನಮ್ಮನ್ನ ಆಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನಾವು ಬರೋಕ್ಕೂ ಮುಂಚೆಯಿಂದ ಅವ್ರನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅಕ್ಷಿತಾ ಬೊಪ್ಪಯ್ಯ ಅವರು, ಸಚಿನ್ ಸರ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಸೆಪ್ಟೆಂಬರ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ಲಿ ತರುಣ್ ಸುಧೀರ್ ಸರ್ ಹಾಗೆ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಏಳುಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕತೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀಟ್ ಎಡ್ಜಲ್ಲಿ ಕೂತ್ಕೊಂಡಂತೂ ನೋಡೋದಂತೂ ಗ್ಯಾರಂಟಿ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಆಗಿರಲಿ, ಅದ್ರ ಡಿಸೈನ್ ಆಗಿರಲಿ, ರಾಜ್ ಮತ್ತು ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19 ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡೋಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದಲ್ಲಿ ನಿರ್ಮಾಣದ ಜವಾಬ್ದಾರಿಯ ಜೊತೆಗೆ ಇಡೀ ಸಿನಿಮಾದಲ್ಲಿ ತರುಣ್ ಸರ್ ಹೇಳಿದ ಹಾಗೆ ಅದ್ಭುತವಾದಂತಹ ಸಿನಿ ಜರ್ನಿ ಇಲ್ಲಿಂದ ಮತ್ತೆ ಶುರುವಾಗ್ತಾ ಇದೆ. ಸಚಿನ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. 19ನೇ ತಾರೀಕು ನಮ್ಮ ಕನ್ನಡಿಗರ ಮುಂದೆ ಮತ್ತೆ ಬರ್ತಾ ಇದ್ದೀರಾ ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರು, ಎಲ್ಲ ಎಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಎಲ್ಲರೂ ಹೋಗಿ ಮ್ಯಾಚ್ ನೋಡೋಣ, ಯಾರು ಬೇಜಾರು ಮಾಡ್ಕೋಬೇಡಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೇವರಿಂದ ಇವತ್ತವರೆಗೂ ನಾವೆಲ್ಲ ಮಾತಾಡ್ಕೊಂಡು ಬಂದಿರೋದು ಅಂದರೆ ಕಂಟೆಂಟ್ ಡ್ರಿವೆನ್ ಸಿನಿಮಾ ಅಂತ. ಕಂಟೆಂಟ್ ಡ್ರಿವೆನ್ ಒಂದು ಒಳ್ಳೆ ಸಿನಿಮಾನ ನೀವು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಈ ಸಿನಿಮಾಗೂ ನೀವು ದಯವಿಟ್ಟು 19ನೇ ತಾರೀಕು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸಿನಿಮಾದೊಳಗಡೆ ರಮೇಶ್ ಇಂದ್ರ ಅವರಿದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಸಂಗೀತ ಅವರು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ, ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆನೂ ಒಳ್ಳೆ ಪಾತ್ರ ಮಾಡಿದ್ದಾರೆ. ನನ್ನ ಪಾತ್ರ ಮೂಡ್ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ. ಅವರಿಲ್ಲ ಅಂದರೆ ನನ್ನ ಪಾತ್ರದ ಬಗ್ಗೆ ತರುಣನನ್ನು ಮಾತಾಡ್ತಿರ್ಲಿಲ್ಲ, ಯಾರೂ ಮಾತಾಡ್ತಿರ್ಲಿಲ್ಲ. ಅವರಿಂದನೇ ಇದು ಆಗಿರೋದು. ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್. ಹಾಗೇನೆ ನಾವು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇವತ್ತು ಹೋಗಲ್ಲ. ಸಿನಿಮಾ ನೀವು ನೋಡಿ, ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟ ಮೇಲೆ ನಾನು ಮಾತಾಡ್ತೀನಿ. ಈಗ ಬೇರೆ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು ಸಚಿನ್ ಸರ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ನ ಸಾಕಷ್ಟು ಜನ ನೋಡಿದ್ದೀರಾ. ನೋಡದೇ ಇರೋರು ದಯಮಾಡಿ ಕಮಲ್ ಶ್ರೀದೇವಿ ಟ್ರೈಲರ್ನ ನೋಡಿ ಯೂಟ್ಯೂಬಲ್ಲಿ. ಡೆಫಿನೆಟ್ಲಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. 19ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜವರ್ಧನ್ ಸರ್.
ಇದೀಗ ಎಲ್ಲ ಕಲಾವಿದರ ಪರವಾಗಿ ನೀವು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೇದಿಕೆಯಲ್ಲಿ ನಾವು ಬರೀ ಕಂಟೆಂಟ್ ಅಂತ ಮಾತಾಡ್ಕೊಂಡು ಬಂದ್ವಿ. ಯಾರಿಗೂ ಥ್ಯಾಂಕ್ಸೇ ಹೇಳಿರಲಿಲ್ಲ. ಅಂದರೆ ಒಂದೂವರೆ ವರ್ಷ ಜರ್ನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ ಸೆಟ್ ಏನು ಅಂದರೆ, ಒಂದು ದೊಡ್ಡ ಸ್ಟೇಜು, ತುಂಬ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಆ ಕೆಲಸ ಮಾಡಿದ್ದೀವಿ, ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬ ಸಿನಿಮಾಗೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂಥ ಟೈಮ್ ಇದು ತುಂಬ ಅರ್ಥಪೂರ್ಣವಾದ ಸ್ಟೇಜ್ ಆಗಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇಯ್ನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವೈಸಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ಸರ್ ದಯವಿಟ್ಟು ಬರಬೇಕು. ನಮ್ಮ ಸರ್ ತುಂಬ ಒಂದು 15 ಇಯರ್ಸ್ ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ನ ಅಪ್ಲೋಡ್ ಮಾಡಿಬಿಟ್ಟು ಬಂದ್ವಿ ಯೋಫೋ ಕ್ಯೂಬ್ಗೆ. ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮ್ಮದು ಗ್ರೇಟ್ ಅಂತ ಹೇಳ್ತಿರ್ತೀವಿ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ನಿಂತ್ಕೊತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ಅವ್ರಿಗೆ ಎಷ್ಟು ಟಾರ್ಚರ್ ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದಿದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದು ಅಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ ಪ್ಯಾಟರ್ನ್ಗಳು ಮಾಡಿದ್ದೀವಿ. ರೀ ರೆಕಾರ್ಡಿಂಗ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ನೋಡೋ ಜನಕ್ಕೆ ಕೊಡೋ 100 ರೂಪಾಯಿಗೆ ಅದ್ಭುತವಾದ ಕಣ್ಣಿಗೆ ಹಬ್ಬ ಹಾಗೂ ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್ ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟರ್ ಗುಣ ಆಗಲಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾನ ಒಪ್ಕೊತಾರೆ ಅಂದರೆ ಅದು ಗ್ರೇಟ್. ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ವರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರು. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿತ್ರಾ ಸರ್ ಆಗಿರ್ಬೋದು, ನಮ್ಮ ರಾಘು ಶಿವಮೊಗ್ಗ ಅವರಾಗಿರ್ಬೋದು, ನಮ್ಮ ಚಿಕ್ಕ ಹುಡುಗ ನಿನ್ನಿಂದಲೇ ನಮ್ಮ ಪ್ರಾಬ್ಲಮ್ ಆಗಿರೋದು ಸರ್ ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾದ ಪ್ರತಿಭೆಗಳು. ತುಂಬ ಅಚ್ಚುಕಟ್ಟಾಗಿ, ಅಂದರೆ ಒಂದು ತುಂಬ ದೊಡ್ಡ ಕಂಟೆಂಟ್ನ ಆ ಕ್ಯಾರೆಕ್ಟರ್ಗಳಿಗೆ ಅವರವರೇ ಹೇಳಬೇಕಾಗತ್ತೆ. ಆ ಥರದ್ರಲ್ಲಿ ತುಂಬ ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ತುಂಬ ಜವಾಬ್ದಾರಿಯಿಂದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಈ ಕೊಲಾಬರೇಷನ್ ಮುಂದುವರಿಸ್ತಾನೆ ಇರೋಣ, ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡ್ತಾನೆ ಇರೋಣ. ನಾನು ಆ್ಯಕ್ಟ್ ಮಾಡೋ ಎಲ್ಲ ಸಿನಿಮಾಗಳಲ್ಲೂ ನೀವೆಲ್ಲರೂ ಇದ್ದೇ ಇರ್ತೀರ. ದಯವಿಟ್ಟು ನನ್ನ ತಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ದಿನ, ವರ್ಷ. ಥ್ಯಾಂಕ್ ಯು ಸೋ ಮಚ್. ಹೇಳ್ತಾರೆ ಅಂತ ಆ ವಿಚಾರ ನನಗೆ ಹರಿ ಸರ್ ಹೇಳಿದ್ರು. ನಾನೇ ಅದನ್ನು ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲೂ ಕೇಳಿದೆ. ಅದನ್ನ ಯಾವತ್ತೂ ಪಬ್ಲಿಕ್ಕಾಗಿ ಹೇಳೋದಿಲ್ಲ. ಏನಕ್ಕೆ ಅಂದರೆ ಅವ್ರು ತೋರಿಸೋ ಪ್ರೀತಿನ ನಾವು ಅಡ್ವಾಂಟೇಜ್ ಆಗಿ ತಗೋಬಾರ್ದು ಅಂತ ಇವತ್ತು ನೀವು ಹೇಳಿದ್ದೀರಾ. ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ನ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವ್ರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅಂದರೆ ನನಗೆ ತುಂಬ ಪ್ರೀತಿ. ಇಂಡಸ್ಟ್ರಿಗೆ ಬಂದು ಏನು ಅಚೀವ್ ಮಾಡಿದೋ ಬಿಟ್ಟಿದ್ದೋ ಗೊತ್ತಿಲ್ಲ. ನಮ್ಮ ನಂಬರ್ 1 ಸ್ಟಾರ್ಗೆ ಫೇವ್ರೆಟ್ ಸಾಂಗ್ ನಂದು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಪ್ರೀ ರಿಲೀಸ್ ಇವೆಂಟ್ ತುಂಬ ಖುಷಿ ಇತ್ತು. ಅದಾದ್ಮೇಲೆ ಇನ್ನೊಂದು ಖುಷಿ ಏನಂದ್ರೆ, ಸರ್ ಹೇಳಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಹೇಳ್ತೀವಿ ಅಂತ, ಇನ್ನೊಂದು ಖುಷಿ ನಮಗೆ. ಅಪ್ಕಮಿಂಗ್ ಎಲ್ಲ ನಾವು ಆಕ್ಟರ್ಸ್ ಎಲ್ಲ ಮೊದಲನೇದಾಗಿ ತುಂಬಾ ಖುಷಿಯಾಗಿದೆ. ಅಂದ್ರೆ ತುಂಬಾ ದಿಗ್ಗಜರ ಜೊತೆ ನಮ್ಮದೊಂದು ಪೋಸ್ಟರ್ ಫೋಟೋ ಆಗಿದ್ದೀರ ಸರ್. ತುಂಬಾ ಖುಷಿ ಆಯ್ತು. ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ನಮ್ಗೆ ಸಿನಿಮಾ ಮಾಡೋದೊಂದು ಖುಷಿ, ಅಂದ್ರೆ ನಾವು ಪೋಸ್ಟಲ್ಲಿ ನಮ್ದು ಫೋಟೋ ಬರ್ಬೇಕಂತ ತುಂಬಾ ಖುಷಿ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು ಸರ್, ಇಡೀ ಚಿತ್ರತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಅದಾದ್ಮೇಲೆ ತರುಣ್ ಸುಧೀರ್ ಸರ್ ನಮ್ಗೆ ಶೋಸ್ ಅಲ್ಲೆಲ್ಲ ಕಮೆಂಟ್ ಕೊಡ್ತಾ ಇದ್ರು. ಸೊ ಅಲ್ಲಿ ಕೂತಿರುವಾಗ ಅದೇ ಫೀಲ್ ಆಯ್ತು ಸರ್. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಸೊ ಚೆನ್ನಾಗಿದೆ ಅಂತ ಹೇಳಿದ್ದು ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ಎಫರ್ಟಿಗೆ ಇನ್ನೊಂದು ದೊಡ್ಡ ಬಲ ಬಂದಂಗಾಗಿದೆ. ಸೊ ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್. ಎಲ್ರಿಗೂ ನಮಸ್ಕಾರ. ಅಪ್ಪ ಭಗತ ಕಾಪಾಡಪ್ಪ.
ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಮೀಡಿಯಾದವ್ರಿಗೆ, ಬಂಧು ಮಿತ್ರರಿಗೆ, ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ತರುಣ್ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸರ್, ರಾಗಿಣಿ ಮೇಡಮ್ಗೆ ದೊಡ್ಡ ಥ್ಯಾಂಕ್ಸ್, ಆಮೇಲೆ ಬೇರೆ ನಮ್ಮ ಸುಮಿತ್ ಸರ್ಗೆ, ಸಚಿನ್ ಅನ್ನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ತುಂಬ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ರಾಜವರ್ಧನ್ ನನಗೆ. ಏನಕ್ಕೆ ಅಂದರೆ ಇಲ್ಲಿ ಬಂದಿರೋ ಬೌನ್ಸರ್ಗಳು ಬಂದಿದ್ದಾರೆ. ಆ ಥರ ನಾನೊಬ್ಬ ಮಿಡಿಲ್ ಕ್ಲಾಸ್ ಹುಡುಗ, ಯಾಕಂದ್ರೆ ಆ ಥರ ಬೌನ್ಸರ್ ಡ್ಯೂಟಿಗೆ ಹೋಗ್ತಾ ಇದ್ದಿದ್ದು ನಾನು ಯಾವುದೋ ಒಂದು ನಮ್ಮ ಮುಸಲ್ಮಾನ್ ಬಂದು ಅವರು ಇದ್ರಲ್ಲಿ ಬೌನ್ಸರ್ ಆಗೋದವಾಗ ರಾಜವರ್ಧನ್ ಅಣ್ಣ ಕರೆಸಿ ನನಗೆ ಇದೊಂದು ದೊಡ್ಡ ಕ್ಯಾರೆಕ್ಟರ್ ಕಂಡಿದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಹುಡುಗರದು ಕನಸು ಆ ಥರ ಇಲ್ಲಿ ಬಂದು ಮಾತಾಡ್ಬೇಕಂದ್ಬಿಟ್ಟು. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಏನು ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ತೀರಾ, ಸ್ಪೈಸಿಯಾಗಿ ಏನಾದರೂ ಏನು ತಿನ್ನಿ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು. ಅದರಲ್ಲಿ ಯಾವ ಥರ ನೀವು ಎಂಜಾಯ್ ಮಾಡಿ ಫನ್ ಮಾಡಿದ್ದೀರೋ ಅದೇ ಥರ ಈ ಮೂವಿಯಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ. ಖಂಡಿತ ನೀವೆಲ್ಲ ನೋಡ್ತೀರಾ. ಇವಾಗ ನನ್ನ ಕ್ಯಾರೆಕ್ಟರ್ ಹಂಗಿದೆ ಹಿಂಗಿದೆ ಅಂತ ಹೇಳ್ಬೋದು, ಆದರೆ ನಾನು 19ನೇ ತಾರೀಕು ನಾನು ಮಾತಾಡೋದಕ್ಕಿಂತ ನೀವುಗಳೇ ಮಾತಾಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಎಲ್ಲರೂ ನಮಸ್ಕಾರ. ನಾನು ಚಂದ್ರು ಅಂತ. ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ, ಸೊ ನಾನು ಹೆಚ್ಚಿಗೆ ಏನು ಮಾತಾಡೋದೇನು ಬೇಕಾಗಿಲ್ಲ. ನನ್ನ ಕನ್ಸರ್ನ್ ಏನು ಅಂದರೆ, ನಮ್ಮ ರಾಜ್ ಅವ್ರದ್ದು ಹಾರ್ಟ್ಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಒಂದೊಳ್ಳೆ ಪ್ರಯತ್ನ, ಅದಕ್ಕೆ ನೀವೆಲ್ಲ ಗೆಲುವು ಕೊಡ್ತೀನಿ ಅಂತ ಅಂದ್ಕೊಂಡಿದ್ವಿ. ತುಂಬ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇದು ಡೆಫಿನೆಟ್ಲಿ ತುಂಬ ಎಮೋಷ್ನಲ್ ಈವೆಂಟ್. ಕಲಾವಿದರಾಗಿ ನಾವೆಲ್ಲ ಬರದೆ ನಮ್ಮನ್ನು ನಾವು ಗುರುತಿಸ್ಕೋಬೇಕು ಅಂತ, ಯಾರೋ ಒಬ್ಬರು ಗುರುತಿಸ್ಬೇಕು ಅಂತ. ರಾಜ್ ಸರ್ ಮಾಡಿದ ವಿಷಯ ಡೆಫಿನೆಟ್ಲಿ ಇಟ್ ಈಸ್ ಅನ್ ಎಪಿಕ್. ಯಾಕಂದ್ರೆ ಕಲಾವಿದ ಕೊನೆಗೆ ಯಾರು ಗುರುತಿಸಲ್ಲ ಅನ್ನೋ ಮಟ್ಟಕ್ಕೆ ಬಂದ ಕಲಾವಿದರು ತುಂಬ ಜನ ಇದ್ದಾರೆ. ಸೊ ಅದು ಯು ಡಿಡ್ ಅನ್ ಎಪಿಕ್ ಸರ್, ಎಪಿಕ್ ಮೂಮೆಂಟ್. ಯಾಕಂದ್ರೆ ಇಷ್ಟು ದೊಡ್ಡ ಈವೆಂಟ್ ಅಲ್ಲಿ ವಿತ್ ಕ್ಯಾಲಿಬರ್ ಯು ವುಡ್ ಹ್ಯಾವ್ ಬಾಟ್ ಎನಿಬಡಿ ಇದೆ. ಬಟ್ ಇದು ಕಲಾವಿದರಿಗೆ ಬೇಕಾಗಿರೋದು. ಯಾವುದೋ ಒಂದು ಮಟ್ಟದಲ್ಲಿ ಅವ್ನು ಯಾರು ಗುರುತಿಸಲ್ಲ ಅಂದಾಗ ಕರ್ಕೊಂಡ್ಬಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ನಮ್ಮ ಸಿನಿಮಾದ ಸಕ್ಸಸ್ ನ ಶುರು ಮಾಡೋದು ಅನ್ನೋದು ಎಪಿಕ್ ಮೂಮೆಂಟ್ ಸರ್. ಇನ್ನೊಂದು ಎಪಿಕ್, ಡೆಫಿನೆಟ್ಲಿ ಅನ್ ಎಪಿಕ್. ಇಟ್ ಈಸ್ ಅನ್ಬಿಲೀವಬಲ್ ವಾಟ್ ಯು ಡಿಡ್ ಟುಡೇ. ದಟ್ ಲಾಸ್ಟ್ ವೀಕು ತರುಣ್ ಸರ್ ಸಿನಿಮಾ ರಿಲೀಸ್ ಆಗಿದೆ, ಅವ್ರು ಇಲ್ಲಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 19 ನಾವು ರಿಲೀಸ್ ಮಾಡ್ತಾ ಇದೀವಿ. ನಮ್ಮ ಜೊತೆನೆ ಇನ್ನೊಬ್ರು ರಿಲೀಸ್ ಮಾಡ್ತಾ ಇದ್ದಾರೆ. ದಿರ್ ಇಸ್ ನೋ ಕಾಂಪಿಟೇಷನ್ ಅಟ್ ಆಲ್. ಜೊತೆಗೆ ಬರ್ತಾ ಇದೀವಿ ಅನ್ನೋದು ದಿಸ್ ಇಸ್ ಅನ್ ಎಪಿಕ್. ಇದು ಎಲ್ಲೂ ಆಗಲ್ಲ, ಇದುವರೆಗೂ ಆಗಿಲ್ಲ. ದಿಸ್ ಇಸ್ ಅನ್ ಎಪಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಾಜ್ ಸರ್ ಫಾರ್ ಡೂಯಿಂಗ್ ದಿಸ್ ಇನಿಷಿಯೇಟಿವ್, ಬ್ಯೂಟಿಫುಲ್ ಇಟ್ ಇಸ್. ಅಂಡ್ ಥ್ಯಾಂಕ್ ಯು. ಅಂಡ್ ಎಲ್ಲಿ ಸೌಂಡ್ ಕಮ್ಮಿ ಆದ್ರೂ ಒಂದು ಸೌಂಡ್ ಇದ್ರೆ ಸೌಂಡ್ ಕೇಳ್ತಾ ಇದ್ರಲ್ವಾ? ಡಿ ಬಾಸ್ ಈ ಸೌಂಡ್ ಏನಕ್ಕೆ ಅಂದ್ರೆ, ತಪ್ಪು ಸರಿ ಮೀರಿ ಕಲಾವಿದರು ಅವ್ರಿಗೆ ಒಳ್ಳೇದಾಗ್ಲಿ, ಆ ಸೌಂಡ್ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿ ಸಮಾಧಾನವಾಗಿರ್ಲಿ ಅವರು ಅಂತ. ಡಿ ಬಾಸ್, ಥ್ಯಾಂಕ್ ಯು. ಅಂಡ್ ತರುಣ್ ಸರ್ ಇಲ್ಲಿದ್ದಾರೆ, ಅವ್ರ ಬಗ್ಗೆ ಹೇಳಲೇಬೇಕು. ನಿಮಗೆ ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು, ರಾಜ್ ಸರ್ ಹೇಳಿದಾಗ ನನಗೂ ಹೇಳ್ಬೇಕು ಅನಿಸ್ತು. ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಗೊತ್ತು, ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ಧೋನಿ ಇದ್ದಾರೆ, ತರುಣ್ ಸರ್, ದ ಕೂಲ್ ಏಟ್ ತರುಣ್ ಸರ್. ನನಗೇನಂದ್ರೆ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ನಾನು. ಆಕ್ಚುಲಿ ಲಾಸ್ಟ್ 7 ಮಲೆಯಲ್ಲೂ ಆಕ್ಟ್ ಮಾಡಿದ್ದೆ. ಏನನ್ಸುತ್ತೆ ಅಂದ್ರೆ ಅವ್ರ ಜೊತೆ ಇರೋರೆಲ್ಲ ಟ್ಯಾಲೆಂಟೆಡ್, ಇಲ್ಲ ಅವ್ರ ಜೊತೆ ಹೋದ್ರೆ ಎಲ್ಲ ಟ್ಯಾಲೆಂಟ್ ಆಗ್ಬಿಡ್ತಾರೆ ಗೊತ್ತಿಲ್ಲ. ಈ ಜಸ್ಟ್ ಡಿಲಿವರ್ಡ್ ಅಂದ್ರೆ ಅವರು ಈಗ ಬರ್ತಾ ಇದ್ದಾರೆ. ಅದೇ ಟೈಮಲ್ಲಿ ಇನ್ನೂ ಕೆಲವ್ರನ್ನ ಕರ್ಕೊಂಡ್ಬಂದು ಈ ಮಟ್ಟಕ್ಕೆ ಬಂದು ನಿಲ್ಸೋದು ಅನ್ನೋದು ಹ್ಯಾಟ್ಸ್ ಆಫ್ ಯು ಸರ್. ಥ್ಯಾಂಕ್ ಯು ಫಾರ್ ವಾಟ್ ಯು ಆರ್ ಡೂಯಿಂಗ್ ಟು ದ ಇಂಡಸ್ಟ್ರಿ. ಥ್ಯಾಂಕ್ ಯು. ಅಂಡ್ ಸೆಪ್ಟೆಂಬರ್ 19 ನಾವೆಲ್ಲ ಬರ್ತಾ ಇದೀವಿ. ದೇರ್ ವಿಲ್ ಬಿ ಎ ಬಿಗ್ ಗೇಮ್ ಬಿಟ್ವೀನ್ ದ ಸಿನಿಮಾ ಅಂಡ್ ಆಡಿಯನ್ಸ್. ಯಾರು ಗೆಲ್ತಾರೆ ಅಂತ ನೋಡೇ ಬೇಡಣ. ಆರ್ ಯು ರೆಡಿ ಫಾರ್ ದ ಗೇಮ್? ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಟೈಮ್ ನನ್ನ ಜೊತೆ ಕೋ ಆಂಕರ್ ಆಗ್ಲೇಬೇಕು ನೀವು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ, ನೀವು ಬಂದಿರೋದು. ಯಾವಾಗ ಬೇಕಾದ್ರೂ ಹೋಗ್ಬೋದಾಗಿತ್ತು, ನಮಗೋಸ್ಕರ ಇಷ್ಟೊಂದು ಟೈಮ್ ಗೊತ್ತಂದು ಕೂತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮ್ಯಾಚ್ ಇದೆ ಅಂತ ಗೊತ್ತು, ಆದ್ರೂ ನಮಗೋಸ್ಕರ ನಿಂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾಗಿಂತ ಮುಂಚೆ ಯಾರು ಬೇಕಾದ್ರೂ ನಟರಾಗ್ಬೋದು, ಅದರ ವ್ಯಕ್ತಿತ್ವ ಎಲ್ಲ ನಟರಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನಾನು ಇವತ್ತು ರಾಜವರ್ಧನ್ ಅವರನ್ನು ನೋಡಿದೆ. ಯಾಕಂದ್ರೆ ನಟರಾಗೋದು ತುಂಬಾ ಈಸಿ, ಅದರ ವ್ಯಕ್ತಿತ್ವ ಎಲ್ಲ ನಟರಾಗೋದು ತುಂಬಾ ಕಷ್ಟ. ಯಾಕಂದ್ರೆ ಹಿರಿಯ ಕಲಾವಿದರನ್ನೆಲ್ಲರನ್ನು ಕರೆಸಿ ಇವತ್ತು ಅವ್ರ ತಂದೆ ಸ್ಥಾನದಲ್ಲಿ ಅವ್ರ ತಂದೆನ ಹೆಂಗ್ ನೋಡ್ಕೋತಾರ ಹಂಗೆ ನೋಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಒಂದ್ಸಲ. ಹಾಗೆ
ಸುನೀಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರಿ, ಈ ವಿಷಯದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟು. ಸಚಿನ್ ಬ್ರೋಗೂ ಅಷ್ಟೇ, ಯಾವ ಥರ ಸಿನಿಮಾ ಬೇಕಾದ್ರೂ ನೀವು ಮಾಡ್ಬೋದಾಗಿತ್ತು ನಿಮ್ಮ ಪೊಟೆನ್ಷಿಯಲ್ಗೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ತರುಣಣ್ಣ ಹೇಳ್ದಂಗೆ ತುಂಬ ಸಿಂಪಲ್ ಆಗಿ ಜನಗಳಿಗೊಂದು ವಿಷಯ ಹೇಳಕ್ ಬರ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಖಂಡಿತವಾಗ್ಲೂ ಇದೇ 19ನೇ ತಾರೀಕು ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೋಸ್ಕರನೇ ಹಗಲು ರಾತ್ರಿ ಕೆಲಸ ಮಾಡಿದೀವಿ. ಆ ಕೆಲಸಕ್ಕೆ ನಿಮ್ಮ ಈ ಪ್ರೀತಿಗೆ, ಈ ವಿಜಯಗೋಸ್ಕರನೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ಇನ್ನು ಮುಂದೇನೂ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ದಯವಿಟ್ಟು ಮಾತನಾಡಬೇಕು. ಪ್ರತಿಯೊಬ್ಬರೂ ನಾವು ಅಷ್ಟೇ ಸುರಕ್ಷಿತವಾಗಿ ನೋಡ್ಕೊಬೇಕು. ಸೊ ಕಮಲ್ ಹೇಳೋದು ಯಾವ ರೀತಿ ಅಂತಂದ್ರೆ, ನಡುರಾತ್ರಿ ನನಸಲ್ಲಿ ಕನಸಾಗಿ ಕನಸನ್ನು ಕಾಡುವ ನಿದ್ರಾ ದೇವತೆ ನನ್ನ ಈ ಕಮಲ್ ಶ್ರೀದೇವಿ. ಅರ್ಥ ಆಗಿರಲ್ಲ, ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ. ಸೊ ಹೆಣ್ಣು ಅಂದಿದ ತಕ್ಷಣ ಕನಸಲ್ಲಿ ಬಂದು ಕಾಡಿ ನಿದ್ರೆನ ಕೆಡಿಸ್ತಾಳಂತೆ ಆ ಹೆಣ್ಣು. ಸೊ ಹೆಣ್ಣು ಸುತ್ತಲೂ ಎಷ್ಟು ಜನ ಇರ್ತಾರೆ, ಸೊ ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ. ಒಂದು ಹೆಣ್ಣು ನೋಡಿದ ತಕ್ಷಣ ಲವ್ ಆಗುತ್ತೆ, ಕ್ರಶ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಸೊ ಪ್ರತಿಯೊಂದರನ್ನಾಗುತ್ತೆ, ಪ್ರೀತಿ ಆಗುತ್ತೆ. ಸೊ ಅವ್ರ ಜೊತೆ ಫ್ರೆಂಡ್ ಥರ ಇರಬೇಕು, ಚೆನ್ನಾಗಿರ್ಬೇಕು ಅಂದ್ಕೊಳ್ತಾರೆ. ಸೊ ಇದೆಲ್ಲದ್ರ ಜೊತೆಗೆ ಹೆಣ್ಣು ಅಂದಿದ ತಕ್ಷಣ ನಾವು ಅದ್ರ ಸುತ್ತಲೂ ನಿಂತ್ಕೊಂಡು, ಸೊ ಬೇರೆಯವರಾಗಿರ್ಬೋದು, ನಮ್ಮ ಸ್ವಂತ ಒಡ ಹುಡ್ದವ್ರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕಾವಲಾಗಿ ನಿಂತ್ಕೊಂಡು ಕಾಯೋದು ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇಷ್ಟು ದಿವಸ ರಾಜಬ್ರದರು ಮುಂದೆ ಇರ್ತಿದ್ರು. ಸೊ ನಾನು ಸ್ಟೇಜ್ ಮೇಲೆ ಇರ್ತಿದ್ದೆ, ಒಬ್ಬರೇ ಮಾತಾಡ್ತಿದ್ದೆ, ಅವ್ರ ಬಗ್ಗೆ ಹೇಳ್ತಿದ್ದೆ. ಸೊ ಇವತ್ತು ಹೇಳ್ತಿದ್ದೀನಿ. ಸೊ ಲಾಸ್ಟ್ ಮೂವಿಲೂ ಹೇಳಿದರು, ಕಾರ್ತಿಕ್ ನಿಂಗೆ ಇನ್ನೊಂದು ನಮ್ಮ ಮೂವಿಯಲ್ಲಿ ಚಾನ್ಸ್ ಕೊಡ್ತೀವಿ ಅಂತ. ಸೊ ಅದೇ ರೀತಿ ಅವ್ರು ಆಗ್ಲೇ ಹೇಳಿದ್ರು, ನಮ್ಮೆಲ್ಲ ಮೂವಿಗಳಲ್ಲೂ ನೀವೆಲ್ಲ ನನ್ನ ಜೊತೆ ಇರ್ತೀರಂತ. ಸೊ ಅದೇ ರೀತಿ ಇವತ್ತು ಸಹ ನಾನು ಅವ್ರ ಜೊತೆ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಸೊ ನನಗೆ ಈ ಚಿತ್ರದಲ್ಲಿ ಚಾನ್ಸ್ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೊದಲು ನನ್ನ ಬಗ್ಗೆ ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರತಾಪ್ ಅಂತ. ಹೆಸರೇ ತಪ್ಪಿಕೊಂಡಿದ್ರು. ಡೈರೆಕ್ಟ್ರು, ನನಗೆ ನಿರ್ದೇಶನ ಮಾಡಿರೋದು ಡೈರೆಕ್ಟ್ರು. ಅದೇ ಡೈರೆಕ್ಟ್ರಿಗೆ ಹೇಳಿದ್ರು, ಅವ್ರು ನನ್ನ ಹೆಸರು ಕರೆಕ್ಟಾಗಿ ಹೇಳಲಿಲ್ಲ ಇರೋರು. ಸೊ ನಾನು ನಮ್ಮ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ಅವ್ರ ಮನೆಯಲ್ಲಿ ಒಂದು 20 ವರ್ಷದಿಂದ ಸತತವಾಗಿ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಮನೆಯಲ್ಲಿ ನಾನು ಮನೆ ಮಗನಂತೆ ನನ್ನ ನೋಡ್ಕೊಂಡಿದ್ದಾರೆ. ಇದೊಂದು ಸಿನಿಮಾ ವೇದಿಕೆ ಆದ್ರೂ ನಮ್ಮ ಬಾಸಾದ ಚಲುವರಾಯಸ್ವಾಮಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು 20 ವರ್ಷದಿಂದ ಒಬ್ಬ ರಾಜಕೀಯ ಮನೆಯಲ್ಲಿ ಇದ್ದೀನಿ. ನನಗೆ ಉಪೇಂದ್ರ ಅವರ ಡೈ ಹಾರ್ಡ್ ಫ್ಯಾನ್. ನಾನು ಸಾಮಾನ್ಯವಾಗಿ ಯಾರು ಅಕ್ಸೆಪ್ಟ್ ಮಾಡಲ್ಲ. ತೀರಾ ಡಿಫ್ರೆಂಟು ಅಥವಾ ತೀರಾ ಒಬಿಡಿಯೆಂಟು, ತುಂಬ ಪರ್ಟಿಕ್ಯುಲರ್ ಆಗಿದ್ದರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಇರ್ತೀನಿ. ಸೊ ಇವ್ರು ನನಗೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದರೆ, ಒಂದು 20 ವರ್ಷದಿಂದ ಇವ್ರ ಮನೆಯಲ್ಲೇ ಮನೆಮಗನಾಗಿ ಇದ್ದೀನಿ. ಇವ್ರು ಎಷ್ಟು ಸಿಂಪಲ್ಲು, ಇವ್ರ ಮನಸ್ಸುಗಳು ಎಷ್ಟು ಸುಂದರ ಅಂದರೆ, ನಾನು ಒಂದು ಮಾತನ್ನ ತುಂಬ ಯಾವಾಗಲೂ ನೆನಪಿಸ್ಕೊತೀನಿ. ಒಳ್ಳೆ ಜನಕ್ಕೆ ಯಾವತ್ತಿದ್ರೂ ಒಳ್ಳೇದಾಗೋದು. ಅದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಆದರೆ 100% ಒಳ್ಳೇದಾಗುತ್ತೆ. ಅಂಥದ್ರಲ್ಲಿ ಎಲ್ಲ ಒಳ್ಳೆ ಮನಸ್ಸುಗಳು ಸೇರಿ ಈ ಕಮಲ್ ಶ್ರೀದೇವಿ ಸಿನಿಮಾನ ಮಾಡಿದ್ದೀರಾ. 100% ಒಳ್ಳೇದಾಗುತ್ತೆ. ಆಮೇಲೆ ಇದರಲ್ಲಿ ನಾನೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಮೀಟ್ ಮಾಡೋದ್ರಲ್ಲಿ 10 ಜನದಲ್ಲಿ 8 ಜನ ನೀವು ಪೊಲೀಸ್ ಆಗ್ಬೇಕು ಕಣ್ರಿ, ಪೊಲೀಸ್ ಆಗ್ಬೇಕಿತ್ತು ಅಂತ ಹೇಳ್ತಿದ್ರು. ಸೊ ಈಗ ನಾನು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನಗೆ ಅಪಾಯಿಂಟ್ಮೆಂಟ್ ಆದಷ್ಟು ಖುಷಿ ಆಗ್ತಾ ಇದೆ. ಸೊ 2007ರಲ್ಲಿ ನಾನು ನಾಯಕ ನಟ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಸಚಿನ್ ಸರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ನಾಯಕ ನಟ ಒಂದು ಚಿತ್ರದಲ್ಲಿ. ನೀನೊಲಿದ ಕ್ಷಣದಿಂದ ಅಂತ ಒಂದು ಮೂವಿ. ನಮ್ಮ ಕಾಕ್ರೋಚ್ ಸುದಿ ನಾನು ಇಬ್ರು ಹೀರೋ ಅದರಲ್ಲಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಕಾಕ್ರೋಚ್ ಸುದಿ ಅವ್ರಿಗೆ ಸೈಮಾ ಅವಾರ್ಡ್ ಬಂದಿದೆ. ಇಲ್ಲಿಂದನೇ ಅವ್ರಿಗೆ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಸುದಿ. ಸೊ ಈಗ ಸೆಪ್ಟೆಂಬರ್ 18 ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತಾರೆ. ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಬರ್ತಾರೆ. ನಮ್ಮ ಶ್ರುತಿ ಮೇಡಮ್ ಅವ್ರು ಬರ್ತಾರೆ. ಇಷ್ಟೆಲ್ಲ ಸ್ಪೆಷಲ್ ಇರುವಂತ ಸೆಪ್ಟೆಂಬರ್ 18 ಅವ್ರ ಆಶೀರ್ವಾದನೆಲ್ಲ ತಗೊಂಡು ಸೆಪ್ಟೆಂಬರ್ 19ಕ್ಕೆ ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದೀವಿ. ಸ್ಪೆಷಲಿ ನಾನು ತುಂಬಾ ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಪ್ರಪ್ರಥಮವಾದ ಬಾರಿ ಬರ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಈ ಚಿತ್ರದಲ್ಲಿ ಕಮಲ್ ಅಮಾಯಕನ ಕಿರಾತಕನ, ಕಮಲ್ ಶ್ರೀದೇವಿದು ಲವ್ ಕೆಮಿಸ್ಟ್ರಿನ ಇಲ್ಲ ಮರ್ಡರ್ ಮಿಸ್ಟ್ರಿನ, ನಮ್ಮ ಕಿಶೋರ್ ಸರ್ ಕ್ರಿಮಿನಲ್ಸ್ ನ ಕಂಡಿಡಿತಾರ
ಇಲ್ಲ ಕನ್ಫ್ಯೂಸ್ ಆಗ್ತಾರ. ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಇದೇ ಸೆಪ್ಟೆಂಬರ್ 19 ನೀವೆಲ್ಲ ಚಿತ್ರಮಂದಿರಿಗೆ ಬರಬೇಕು. ಕಮಲ್ ಶ್ರೀದೇವಿ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಚಲುವಸ್ವಾಮಿ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸರ್. ವೇದಿಕೆಯಲ್ಲಿ ಅವರು ನಮ್ಮ ಸಚಿನ್ ಸರ್ ಅವರ ರಿಯಲ್ ಲೈಫ್ ಶ್ರೀದೇವಿ ಅವರು. ಆಕಾಂಕ್ಷ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒನ್ ಬೆಸ್ಟ್ ವಿಶಸ್, ಒನ್ ಲೈನ್ ಆದ್ರೂ ಪ್ಲೀಸ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಕಮಿಂಗ್. ಪ್ಲೀಸ್ ಸೆಪ್ಟೆಂಬರ್ 19 ಮೂವಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ವಿಶಸ್ ನಮಗೆ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೊಮ್ಮೆ ನಮ್ಮ ಕಮಲ್ ಶ್ರೀದೇವಿ ಇಡೀ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಮೀಡಿಯಾದವ್ರಿಗೆ, ಹಾಗೆ ಇಲ್ಲಿ ಬಂದಿರೋ ಕ್ರೌಡ್ಗೆ, ಸ್ಪೆಷಲ್ ಗೆಸ್ಟ್ಗೆ, ನಮ್ಮ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೇನೆ ನಮ್ಮೆಲ್ಲ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್, ಅದು ಎಲ್ಲ ಕಲಾವಿದರು ಫ್ಯಾನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಗ್ರೂಪ್ ಫೋಟೋಗೆ ತರುಣ್ ಸರ್, ರಾಗಿಣಿ ಮ್ಯಾಮ್ ದಯವಿಟ್ಟು ಗ್ರೂಪ್ ಫೋಟೋಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಟೆಕ್ನಿಷಿಯನ್ಸ್ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ. ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಪ್ಲೀಸ್ ಎಲ್ಲರೂ ಬನ್ನಿ.